व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रतिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ಸುತೀಕ್ಷ್ಣರ ಆಶ್ರಮದಿಂದ ಹೊರಟು ಅಲ್ಲಿಂದ ಅಗಸ್ತ್ಯರ ಆಶ್ರಮದ ಕಡೆಗೆ ಬಂದಿದ್ದಾನೆ ರಾಮಚಂದ್ರ. ಬಂದವನು ತಾನು ಗಟ್ಟಿಯಾಗಿ ಅವರನ್ನು ಕಾಲು ಹಿಡಿದು ನಮಸ್ಕರಿಸಿ ಆತಿಥ್ಯವನ್ನು ಪಡೆದ. ಜೊತೆಗೆ ಅನೇಕ ಮುಖ್ಯವಾದ ದೇವತೆಗಳ ಮುಂದಿನ ಕಾಳಗಕ್ಕೆ ಬೇಕಾದ ಧನುಸ್ಸು, ಬತ್ತಳಿಕೆ ಮತ್ತು ಖಡ್ಗವನ್ನು ಸ್ವೀಕರಿಸಿದ. ಮುಂದೆ ದಾರಿಯಲ್ಲಿ ಬರುವಾಗ, ಅಂದರೆ ಅವರು ಉಳ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ಜಾಗ ಹೇಳಿ ಅಂತ ಹೇಳಿದಾಗ ಮುಂದಿನ ಒಂದು ಜಾಗವನ್ನು ಸೂಚನೆ ಮಾಡ್ತಾರೆ. ಆ ಪಂಚವಟಿ ಅನ್ನುವಂತಹ ಜಾಗದ ಕಡೆಗೆ 5 ಅಪರೂಪದ ನ್ಯಗ್ರೋಧದ ಮರ ಇರುವ ಜಾಗವನ್ನು ತೋರಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಬಹುಪುಷ್ಪ ಸಮಾಕೀರ್ಣಂ, ಅನೇಕ ಪುಷ್ಪಗಳ ಫಲಗಳ ಬೆಳೆಯನ್ನು ಎಲ್ಲ ಕಾಲದಲ್ಲೂ ಸರ್ವಕಾಲದಲ್ಲೂ ಇರುವಂತಹ ರೀತಿಯ ವ್ಯವಸ್ಥೆಯನ್ನು ಆ ಕಾಡು ಹೊಂದಿದೆ. ಅಲ್ಲಿ ನೀವು ಉಳ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯಾದ ಮುಂದಿನ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೀಗೆ ಹೇಳಿ ಹೊರಡುವಾಗ ದಾರಿಯಲ್ಲಿ ಒಬ್ಬ ಅತ್ಯಂತ ದೊಡ್ಡ ಶರೀರಿಯಾದ ಹಕ್ಕಿ ಸಿಗ್ತಾನೆ. ನೀನು ಯಾರು ಅಂತ ಪ್ರಶ್ನೆ ಮಾಡಿ ತನ್ನ ಪೂರ್ವದ ಕಥೆಯನ್ನೆಲ್ಲ ಹೇಳಿ, ಕಶ್ಯಪರಿಗೆ ಇರುವ ಅನೇಕ ಜನ ಹೆಂಡಂದಿರಲ್ಲಿ ವಿನತಾ ಒಬ್ಬಳು. ಆ ವಿನತೆಯ ಮೊದಲ ಮಗನಾದಂತಹ ಅರುಣನ 2 ಮಕ್ಕಳಲ್ಲಿ ನಾನು ಒಬ್ಬ. ನಮ್ಮ ಅಣ್ಣ ಸಂಪಾತಿ, ನಾನು ಜಟಾಯು. ನಿಮ್ಮ ತಂದೆಗೆ ಅತ್ಯಂತ ಆತ್ಮೀಯನಾದದ್ರಿಂದಾಗಿ ನಿಮ್ಮ ಕಾಡಿನ ಬರುವಿಕೆ ನನಗೆ ಗೊತ್ತಾಯಿತು. ಹಾಗಾಗಿ ಭೇಟಿಯಾಗೋಣ ಅಂತ ನಾನು ಇಲ್ಲಿ ತನಕ ನಿಮ್ಮ ಜೊತೆಗೆ ಬಂದಿದ್ದೇನೆ ಅಂತ ಹೀಗೆ ಹೇಳಿ ಅವನನ್ನು ದಾರಿಯುದ್ದಕ್ಕೂ ಇಂಥದ್ದೇ ಬೇಕಾದಷ್ಟು ವಿಷಯಗಳನ್ನು ಮಾತನಾಡಿಕೊಳ್ತಾ, ನನ್ನನ್ನು ನೀವು ನೆನೆದರೆ ನಿಮ್ಗೆ ಯಾವ ಕಾಲಕ್ಕೂ ಏನೇ ಅಗತ್ಯವಾದ ಸಹಾಯ ಬೇಕಿದ್ದರೆ ನಾನು ಒದಗಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿ ಅವನು ಆ ದಾರಿಯಲ್ಲಿ ಮುಂದುವರಿತಾನೆ. ಇವರು ಪಂಚವಟಿಯ ಹತ್ತಿರಕ್ಕೆ ಬಂದಿದ್ದಾರೆ. ತತಃ ಪಂಚವಟೀಂ ಗತ್ವಾ ನಾನಾವ್ಯಾಲಮೃಗಾಯುತಾಂ ಉವಾಚ ಭ್ರಾತರಂ ರಾಮ ಸೌಮಿತ್ರಿಂ ದೀಪ್ತ ತೇಜಸಂ. ಇಷ್ಟು ಅಣ್ಣನ ಜೊತೆಗೆ ದೂರ ನಡೆದು ಬಂದಾಗಲೂ ಎಂದೂ ಕೂಡ ಬಾಡದ ಮುಖವುಳ್ಳವನಾಗಿ ಅತ್ಯಂತ ಧೈರ್ಯದಿಂದ ಕಾಡಿನ ಮುಂಭಾಗದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗಲೂ ದಾರಿಯಲ್ಲಿ ಹೋಗುವಾಗ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರವು ರಾಮಲಕ್ಷ್ಮಣವು. ರಾಮ ಮತ್ತು ಲಕ್ಷ್ಮಣ ಇಬ್ಬರು 2 ಪಾರ್ಶ್ವದಲ್ಲಿ ನಿಂತು ನಮಗೆ ದಾರಿಯುದ್ದಕ್ಕೂ ರಕ್ಷಣೆಯನ್ನು ಒದಗಿಸ್ತಾರೆ. ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಧನುರ್ಧರವು ಆಕರ್ಣ ಪೂರ್ಣ ಧನ್ವಾನೋ ರಕ್ಷೇತಾಂ ರಾಮಲಕ್ಷ್ಮಣವು ಅನ್ನುವ ಮಾತನ್ನು ಕೂಡ ನಾವು ದಾರಿ ಸಾಗುವಾಗ ಹೇಳುವ ಮಾತು.
ಅಂದರೆ ಇಲ್ಲಿ ಹೋಗುವ ದಾರಿಯನ್ನವರು ಹಾಗೆ ಪರಿಚಯ ಮಾಡಿಕೊಟ್ರು. ಲಕ್ಷ್ಮಣ ಮುಂದಕ್ಕೆ ಸಾಕ್ತಾ ಎಲ್ಲ ದಾರಿಯನ್ನು ಶುಚಿಗೊಳಿಸ್ತಾ ಇದ್ದಾನೆ. ಅಂದರೆ ಏನೇನೋ ಅಡ್ಡ ದಿಡ್ಡಿ ಬಂದಿರುತ್ತೆ, ಅದೇನು ನಡೆದಿರಬೇಕಾದ ಜಾಗ ಆಗಿರಬೇಕಾಗಿಲ್ಲ, ಇವರೇ ನಡೆದ ಮೇಲೇ ಒಂದು ಜಾಗ ಆಗಬೇಕಾದ ಪ್ರಸಕ್ತಿ ಇರುತ್ತೆ. ಕೆಲವೊಮ್ಮೆ ಇದ್ದ ಜಾಗದಲ್ಲಿ ನಡ್ಕೊಂಡು ಹೋಗ್ತಿದ್ರು ಕೂಡ, ಆದರೆ ಕೆಲವೊಂದು ಜಾಗದಲ್ಲಿ ಅದು ಹಾದು ಹೋಗುವಾಗ ಇದು ಹೋಗ್ಲಿಕ್ಕೆ ಯೋಗ್ಯವೋ ಅಲ್ಲವೋ ಇತ್ಯಾದಿ ಏನು ಗೊತ್ತಾಗದೇ ಇದ್ದಾಗ ಲಕ್ಷ್ಮಣ ಒಂದು ಬಾರಿ ಆ ದಾರಿಯನ್ನು ಪರೀಕ್ಷೆ ಮಾಡಿ ಆಮೇಲೆ ಇಲ್ಲಿಂದ ಮುಂದೆ ಹೋಗ್ಬೋದು, ಕೆಲವೊಂದು ಬಾರಿ ನೀವು ಇಲ್ಲೇ ನಿಲ್ಲಿ ಅಂತ ಮಧ್ಯದಲ್ಲಿ ಯಾವಾಗಲೂ ಸೀತೆ ಇರ್ತಿದ್ಲು, ಹಿಂದೆ ಮುಂದೆ ರಾಮ ಲಕ್ಷ್ಮಣರು ಇರ್ತಿದ್ರು. ಹಾಗೆ ಅದು ನಾವು ಕೂಡ ನಿರಂತರ ನಮ್ಮ ರಕ್ಷಣೆಗೆ ಹೋಗಿ ರಕ್ಷಣೆಯ ದೃಷ್ಟಿಯಿಂದ ಎಲ್ಲಿಯೇ ನಾವು ಹೊರಡುವಾಗ ಪ್ರಾರ್ಥನೆ ಮಾಡುವಾಗ ರಾಮ ಲಕ್ಷ್ಮಣರು ಧನುಸ್ಸನ್ನು ಆಕರ್ಣಪೂರ್ಣ ಧನ್ವಾನವು ಎಚ್ಚರದಿಂದ ಇರುವ ರಾಮ ಲಕ್ಷ್ಮಣರು. ಮಲಗಿದ ರೀತಿಯಲ್ಲಿ ಭಗವಂತನಿಗೆ ಮಲಗುವಿಕೆ ಅನ್ನೋದು ಇಲ್ಲವೇ ಇಲ್ಲ ಬಿಡಿ, ಆದರೂ ಶೇಷ ಅಂದಾಗ ಮಲಗಿದವನು ಅಂತ ನಮ್ಮ ತಲೆಯಲ್ಲಿ. ಆದರೆ ರಾಮಚಂದ್ರನ ಸೇವೆಗೋಸ್ಕರ ಅವನು ಯಾವಾಗಲೂ ಜಾಗರೂಕನಾಗಿರ್ತಾನೆ ಅನ್ನೋದನ್ನು ನೆನಪಿಸುವಂತೆ ಲಕ್ಷ್ಮಣನ ನೆನಪು ನಮಗೆ ದಾರಿಯಲ್ಲಿ ನಿರಂತರ ಇದ್ದಷ್ಟು ಅಪಾಯಗಳನ್ನು ನಾವು ತಪ್ಪಿಸಿಕೊಳ್ಳುವುದಕ್ಕೆ ಅಥವಾ ಹೋಗುವ ದಾರಿಯಲ್ಲಿ ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇವರು ಸಾಕ್ತಾ ಮುಂದೆ ಹೋಗುವಾಗ ಸೌಮಿತ್ರಿ ಎಚ್ಚರದಿಂದಿರುವ ಸುಮಿತ್ರ ತನಯನಾದಂತಹ ಲಕ್ಷ್ಮಣನನ್ನು ಕುರಿತು ಹೇಳ್ತಾನೆ. ಆಗತಾಸ್ಮ ಯಥೋದ್ದಿಷ್ಟಂ ಅಮುಂ ದೇಶಂ ಮಹರ್ಷಿಣ ಅಯಂ ಪಂಚವಟೀ ದೇಶ ಸೌಮ್ಯ ಪುಷ್ಪಿತ ಪಾದಪಃ. ಲಕ್ಷ್ಮಣ, ನಾವು ಅಗಸ್ತ್ಯರು ಹೇಳಿದ ಪ್ರದೇಶಕ್ಕೆ ಬಂದಿದ್ದೇವೆ ಅಂತ ಅನ್ನಿಸ್ತಾ ಇದೆ. ಇದೇ ಖಂಡಿತ ಪಂಚವಟಿ ಪ್ರದೇಶ ಕಾಣ್ತಾ ಇದೆ. ಸುತ್ತಲೂ ವಟ ವೃಕ್ಷಗಳ ಸಾಲು, ಪುಷ್ಪಿತ ಪಾದಪಃ, ನಿರಂತರ ಅನೇಕ ಹೂಗಳನ್ನು ಬಿಟ್ಟಿರುವ ಮರಗಳು ಇಲ್ಲಿ ಕಾಣಿಸ್ತಾ ಇದೆ. ಸರ್ವತಶ್ಚಾರ್ಯತಾಂ ದೃಷ್ಟಿ ಕಾನನೆ ನಿಪುಣಾಹ್ಯಸಿ ಆಶ್ರಮ ಕತರನ್ನೋಸ್ಮಿನ್ ದೇಶೇ ಭವತಿ ಸಮ್ಮತಃ. ಒಂದು ಬಾರಿ ಸ್ವಲ್ಪ ಆಚೆ ಈಚೆ ಓಡಾಡಿಕೊಂಡು ಬಾ, ನಾವು ಉಳ್ಕೊಳ್ಳಿಕ್ಕೆ ಅನುಕೂಲಕರವಾದಂತಹ ವಾತಾವರಣವೊಂದನ್ನು ಗಮನಿಸು. ಯಾಕೆಂದರೆ ಕತರಸ್ಮಿನ್ನಃ ಆಶ್ರಮ ಭವೇತ್, ಯಾವ ಪ್ರದೇಶದಲ್ಲಿ ನಾವು ಆಶ್ರಮವನ್ನು ಕಟ್ಟಬಹುದು, ಉಳ್ಕೊಳ್ಳಿಕ್ಕೆ ಬೇಕಾದ ಕುಟೀರವನ್ನು ನಿರ್ಮಿಸಬಹುದು ಅನ್ನೋದನ್ನು ನೀನು ನೋಡು. ಎಲ್ಲ ಕಡೆಗೆ ದೃಷ್ಟಿ ಹಾಯಿಸು. ನಿಪುಣೋ ಅಸಿ, ನೀನು ಈ ವಿಷಯವನ್ನು ಅರಿತುಕೊಳ್ಳುವುದರಲ್ಲಿ ಸಮರ್ಥನಿದ್ದಿ, ನಿನಗೆ ಚೆನ್ನಾಗಿ ಪರಿಚಯ ಇದೆ. ಅಕಸ್ಮಾತ್ತಾಗಿ ನಾವು ಎಲ್ಲೋ ಕಾಡನ್ನು ಸೇರುವ ಪ್ರಸಂಗ ಬಂದಾಗಲೂ ಕನಿಷ್ಠ ಮಟ್ಟದ ಎಚ್ಚರ ಇರಬೇಕು. ಎಲ್ಲ ಗೊತ್ತಾಗದೇ ಇದ್ದರೂ ದಿಕ್ಕು ಯಾವುದು ಅಂತ ಗುರುತಿಸಲಿಕ್ಕೆ, ಅಥವಾ ಮರಗಳು ಇದೆ ಅಂತಂದಾಗ ಅಲ್ಲಿ ಪ್ರಾಣಿಗಳು ಎಂಥದ್ದಿವೆ ಅಂತ ಅಲ್ಲಿಯ ವಸ್ತುಗಳನ್ನು ಉಪಯೋಗಿಸಿಕೊಳ್ಳುವ ರೀತಿಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕೆಲವೊಮ್ಮೆ ಲದ್ದಿ ಇರುತ್ತೆ, ಮರಗಳು ತಿಂದು ಹಾಕಿದ್ದ ಅರ್ಧರ್ಧ ಇರುತ್ತೆ, ಬೀಜ ಇರುತ್ತೆ, ಇನ್ನೇನೇನೇನೋ ಸೂಚನೆಗಳಿರ್ತವೆ, ನೆಲದಲ್ಲಿ ಮೂಡಿದ ಹೆಜ್ಜೆಗಳಿರ್ತವೆ. ಇದನ್ನೆಲ್ಲ ನೋಡಿ ಇಲ್ಲಿ ಏನಿದೆ ಏನಿಲ್ಲ, ಯಾವುದು ಸೇಫ್ ಅಲ್ಲ, ತಿನ್ನಬೇಕು, ಹಸಿವಾಗುತ್ತೆ, ತಂದದ್ದೇನೂ ಇಲ್ಲ, ಮಂಗಗಳು ತಿಂತಾ ಇವೆ ಅಂದರೆ ನಾವು ತಿನ್ನಬಹುದು ಅಂತ ಅರ್ಥ. ಎಲ್ಲವನ್ನು ನಾವು ತಿನ್ನಲಿಕ್ಕಾಗೋದಿಲ್ಲ. ಕೆಲವು ಹಣ್ಣುಗಳ ಕಾಡಿನಲ್ಲಿ ನಮಗದು ಬೆಳೆಯುವ ವಸ್ತುಗಳು ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಆದರೆ ಮಂಗಗಳನ್ನು ಗಮನಿಸಿದರೆ, ಅವುಗಳು ತಿನ್ನುವ ಪದಾರ್ಥಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅದರಿಂದಾಗಿ ನೀನು ಕಾಡಿನ ವಿಷಯದಲ್ಲಿ ನಾವು ಎಲ್ಲಿ ಉಳ್ಕೊಂಡ್ರೆ ನಮ್ಗೆ ಆಹಾರ ಪದಾರ್ಥಗಳು ಚೆನ್ನಾಗಿ ಸಿಗ್ತವೆ, ಎಲ್ಲಿ ಉಳ್ಕೊಂಡ್ರೆ ನಮ್ಮ ನಿತ್ಯದ ಕೈಂಕರ್ಯಕ್ಕೆ ಬೇಕಾದ ಸಮಿಧೆ ಪುಷ್ಪಾತು ಇನ್ನೂ ಏನೇನು ಬೇಕು ಅಂಥದ್ದೆಲ್ಲ ಸಿಗುತ್ತೆ ಅನ್ನೋದನ್ನು ನೀನು ನೋಡು. ರಮತೆ ಯತ್ರ ವೈದೇಹಿ ತ್ವಮಹಂ ಚೈವ ಲಕ್ಷ್ಮಣ ತಾದೃಶೋ ದೃಶ್ಯತಾಂ ದೇಶಃ ಸನ್ನಿಕೃಷ್ಟ ಜಲಾಶಯ. ರಮತೆ ಯತ್ರ ವೈದೇಹಿ ತ್ವಂ ಅಹಂಚ ಲಕ್ಷ್ಮಣ. ರಾಮನ ಮಾತಿನಲ್ಲಿ ಎಷ್ಟು ಒಂದು ಸೂಕ್ಷ್ಮವಾದ ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಂಶ ಅಂದರೆ, ವೈದೇಹಿಗೆ ಎಲ್ಲಿ ಖುಷಿಯಾಗುತ್ತೋ, ನೀನು ಎಲ್ಲಿ ಸುಖವಾಗಿ ಇರಬಹುದು ಅಂತ ನಿನಗನ್ನಿಸುತ್ತೋ, ಜೊತೆಗೆ ನಾನು ಕೂಡ ತ್ವಂ ಅಹಂಚ. ವೈದೇಹಿ ಮತ್ತು ನೀವು ಸಂತೋಷವಾಗಿದ್ದೀರಿ ಅಂದರೆ ನಾನಲ್ಲಿ ಸಂತೋಷವಾಗಿರ್ತೇನೆ. ನಿಮ್ಮಿಬ್ಬರ ಸಂತೋಷಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನು ನೀನು ಮೊದಲು ಗಮನಿಸು. ಅದಕ್ಕೆ ಸರಿ ಹೊಂದತ್ತೆ ಮನಸ್ಸಿಗೆ ಅಂತ ಆದರೆ ನಾನು ಕೂಡ ಅಲ್ಲಿ ಇರುವುದಕ್ಕೆ ಏನು ತೊಂದರೆ ಇಲ್ಲ. ತಾದೃಶಃ ದೃಶ್ಯತಾಂ ದೇಶಃ. ಆಮೇಲೆ ಸನ್ನಿಕೃಷ್ಟ ಜಲಾಶಯ, ನೀರಿರಬೇಕು. ಹೇಳೋದುಂಟಲ್ವ, ಏನಂದ್ರೂ ಕೊನೆಗೆ ನೀರಿಗೆ ಬರಲೇಬೇಕಾ ಕೆರೆ ಬುಡಕ್ಕೆ, ಎಷ್ಟೇ ಅವನು ಮುನಿಸ್ಕೊಳ್ಳಿ
ಬರಲೇಬೇಕು, ನೀರಿನ ಹತ್ತಿರಕ್ಕೆ ಬೇಕು ಅಂದಾಗ. ಹಾಗೆ ವಾಸ ಅನ್ನೋದು, ನಾಗರಿಕತೆ ಅನ್ನೋದು, ನಾವು ಹೇಳುವುದು ಯಾವಾಗಲೂ ನದಿಯ ತೀರವನ್ನೇ ನಾಗರಿಕತೆಯ ತೊಟ್ಟಿಲು. ನಾಗರಿಕತೆ ಏನಾದರೂ ಇಲ್ಲಿ ತನಕ ಎಲ್ಲಿಯಾದರೂ ಬೆಳೆದಿದ್ದರೆ ಅದು ನದಿಯ ಬುಡದಲ್ಲೇ, ತೀರದಲ್ಲೇ ಬೆಳೆಯುತ್ತೆ ಹೊರತು ಇನ್ನೆಲ್ಲೂ ಕೂಡ ಮನುಷ್ಯನ ವೈಭವದ ಅಥವಾ ಸೌಲಭ್ಯಯುತವಾದಂತಹ ಜೀವನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬರೇ ಕಾಡಿನಿಂದ ಏನು ಬದುಕಲಿಕ್ಕಾಗೋದಿಲ್ಲ. ಕಾಡಿಗಿಂತ ಬಹಳ ಮುಖ್ಯವಾದದ್ದು ನೀರು. ಆ ನೀರಿನ ಪ್ರದೇಶ ಸನ್ನಿಕೃಷ್ಟ ಜಲಾಶಯ. ನೀರು ಅದು ಜಲಾಶಯ ಆಗಿರಬೇಕು. ಸುಮ್ಮನೆ ಯಾವುದೋ ಒಂದು ತೊರೆ ಹರಿಯುತ್ತೆ, ಬೇಸಿಗೆಗಾಗೋ ಬತ್ತಿ ಹೋಗುತ್ತೆ, ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿದು ಮನೆಯೇ ಕೊಚ್ಕೊಂಡು ಹೋಗುತ್ತೆ, ಈ ಥರ ಆಗಬಾರ್ದು. ಅದು ಬೇಕಾದ ಹಾಗಿರಬೇಕು, ಬೇಕಾದಷ್ಟೇ ಇರಬೇಕು. ಹೀಗೆ ಅಂತಹ ಪ್ರದೇಶವನ್ನು ನೀನು ಗಮನಿಸು. ವನರಾರಣ್ಯಕಂ ಯತ್ರ ಸ್ಥಳರಾರಣ್ಯಕಂ ತಥಾ ಸನ್ನಿಕೃಷ್ಟಂಚ ಯತ್ರ ಸ್ಯಾತ್ ಸಮಿತ್ ಪುಷ್ಪ ಕುಶೋದಯಂ ಕುಶೋದಕಂ. ಅವನು ಹೇಳುವಾಗ ತುಂಬ ಕಡಿದಾದ ಜಾಗನೂ ಆಗಬಾರ್ದು, ತೀರಾ ಒತ್ತೊತ್ತಿನ ಜಾಗಗಳಾಗಿ ಬಿಟ್ಟರೆ ಪ್ರಾಣಿಗಳು ಅಡಗಿ ಕೂತದ್ದು ಗೊತ್ತಾಗೋದಿಲ್ಲ. ನಾವು ಓಡಾಡಲಿಕ್ಕೆ ಅನುಕೂಲವಾಗಿರಬೇಕು ಮತ್ತು ನಮಗೆ ಏನಾದರೂ ತೊಂದರೆ ಆದಾಗಲೂ ತಕ್ಷಣಕ್ಕೆ ಎಲ್ಲಿಯಾದರೂ ರಕ್ಷಣೆಗೆ ಬೇಕಾದ ವ್ಯವಸ್ಥೆ ಇರುವಂತೆಯೂ ಇರಬೇಕು. ಅತ್ಯಂತ ರಮಣೀಯವಾದ ಸ್ಥಳದ ದೃಷ್ಟಿಯಿಂದಲೂ ಕೂಡ ವನದ ದೃಷ್ಟಿಯಿಂದಲೂ ಕೂಡ, ಅಂದರೆ ಕಾಡಿನ ವ್ಯವಸ್ಥೆ ಕಾಡಿನ ಥರನೇ ಇರಬೇಕು. ಆದರೆ ನಮಗೆ ಉಳ್ಕೊಳ್ಳುವ ಸ್ಥಳದ ವಿಷಯದಲ್ಲಿ ಅದೆಲ್ಲ ಸಮತಟ್ಟಾಗಿ ಹೆಚ್ಚು ಏರು ತಗ್ಗು ಇಲ್ಲದೆ ವ್ಯವಸ್ಥೆಯಿಂದ ಇರಬೇಕು. ಅಂತಹ ಸಮೀಪದಲ್ಲಿಯೇ ಸಮಿತ್ತು, ಪುಷ್ಪ, ಕುಶ, ಉದಕ, ಸಮಿಧೆಗಳು, ಪುಷ್ಪಗಳು, ದರ್ಭೆ ಮೊದಲಾದವುಗಳು ಮತ್ತು ನೀರು, ಇದಿಷ್ಟು ಕೂಡ ಹತ್ತಿರದಲ್ಲಿ ಸಿಗುವ ರೀತಿಯ ಪ್ರದೇಶವನ್ನು ನೀನು ಹುಡುಕು. ಏವ ಮುಕ್ತಸ್ತು ರಾಮೇಣ ಲಕ್ಷ್ಮಣ ಸಂಯತಾಂಜಲಿ ಸೀತಾ ಸಮಕ್ಷಂ ಕಾಕುಸ್ಥಂ ಇದಂ ವಚನಮಬ್ರವೀತ್. ಹೀಗೆ ಹೇಳುವಾಗ ರಾಮಚಂದ್ರನ ಮಾತನ್ನು ಕೇಳಿಸಿಕೊಂಡ ಲಕ್ಷ್ಮಣನು ಸಂಯತಾಂಜಲಿ, ಎರಡು ಕೈಗಳನ್ನು ಮುಗಿದು, ಅಣ್ಣ ನೀನು ಕೊಟ್ಟ ಆಜ್ಞೆಯನ್ನು ನಾನು ಶಿರಸ ವಹಿಸಿದ್ದೇನೆ. ಸೀತೆಯ ಎದುರುಗಡೆನೆ ರಾಮನನ್ನು ಉದ್ದೇಶಿಸಿ ಲಕ್ಷ್ಮಣ ಈ ಮಾತನ್ನು ಹೇಳಿದ. ಸೀತಾ ಸಮಕ್ಷಂ. ನಾವು ಈ ಸಮಕ್ಷಂ ಅನ್ನುವ ಶಬ್ದವನ್ನು ಕನ್ನಡದಲ್ಲಾಗೋಕೆ ಚೂರು ಉಲ್ಟಾ ಬಳಸ್ತೇವೆ. ಉಲ್ಟಾ ಅಂತಲ್ಲ, ಅದಕ್ಕೆ ಹೆಚ್ಚು ಗಮನ ಕೊಡದೆ ತಪ್ಪಾಗಿ ಬಳಸ್ತೇವೆ. ಗುರುಗಳ ಸಮಕ್ಷಮದಲ್ಲಿ, ಅದು ಸಮಕ್ಷಮ ಅಲ್ಲ, ಸಮಕ್ಷ. ಅಕ್ಷ ಅಂದರೆ ಕಣ್ಣು, ಸಮ್ ಅಂದರೆ ಮುಂದೆ, ಸರಿಯಾಗಿ ಅಂತ. ಗುರುಗಳ ಉಪಸ್ಥಿತಿಯಲ್ಲಿ ಅಥವಾ ದೊಡ್ಡವರ ಎದುರಿನಲ್ಲಿ, ಒಟ್ಟು ಅವರಿದ್ದಾರೆ, ಅವರ ಉಪಸ್ಥಿತಿ ಇದೆ, ಅವರ ಎದುರುಗಡೆ ಕಾಣಿಸ್ತಾ ಇದ್ದಾರೆ ಅನ್ನೋದು. ಅಧ್ಯಕ್ಷ ಶಬ್ದ ಹೇಗೋ ಸಮಕ್ಷ ಶಬ್ದ ಹಾಗೆಯೇ. ಅಧ್ಯಕ್ಷ, ಅಧಿ ಅಕ್ಷ, ಎಲ್ಲವನ್ನು ಅಧಿಕಾರಯುಕ್ತವಾಗಿ ಕಣ್ಣಿನಿಂದ ಕಂಡು ಅದನ್ನು ನಿರ್ಧರಿಸಿ ಮುಂದೆ ಅದಕ್ಕೆ ಬೇಕಾದ ಸಮಸ್ಯೆಗೆ ಅಥವಾ ಒಟ್ಟು ಇಡೀ ವ್ಯವಸ್ಥೆಯನ್ನು ಅವಲೋಕನ ಮಾಡಲಿಕ್ಕೋಸ್ಕರ ಇರುವ ವ್ಯಕ್ತಿ. ಹಾಗೆ ಸಮಕ್ಷ, ಅದು ಸಮಕ್ಷಮ ಅಲ್ಲ, ಸೀತಾ ಸಮಕ್ಷಂ. ಸೀತೆಯ ಮುಂಭಾಗದಲ್ಲಿ ಕಾಕುಸ್ಥನನ್ನು ಕುರಿತು, ಕಾಕುತ್ಸ್ಥ ಅಂತ ಹೆಸರು ಬಂದದ್ದು, ಹಿಂದೆ ಒಬ್ಬ ಕಕ್ಕುತ್ಸ್ಥ ಅಂತ ಒಬ್ಬ ರಾಜ ಇದ್ದ, ಅವನ ಪರಂಪರೆಯಲ್ಲಿ ಬಂದವನಾದ್ರಿಂದ ಅವನಿಗೆ ಕಾಕುತ್ಸ್ಥ ಅಂತ ಹೆಸರು ಬಂತು. ಹಿಂದೆ ಹೇಳಿದ್ದೆ ಅನಿಸುತ್ತೆ. ಕಕುತ್ಸ್ಥ ಅಂತ ಅವನಿಗೆ ಯಾಕೆ ಹೆಸರು ಬಂತು ಅಂದರೆ, ಒಬ್ಬ ರಜಿ ಅಂತಿದ್ದ ರಾಜ. ಆ ರಜಿ ಎಲ್ಲಿದ್ದಾನೋ ಆ ಪಕ್ಷಕ್ಕೆ ಗೆಲುವು ನಿಶ್ಚಿತ ಅನ್ನುವ ಒಂದು ಸುದ್ದಿ ಇತ್ತು. ದೈತ್ಯರ ಇಂಟರ್ಪೋಲ್ ಬಹಳ ಫಾಸ್ಟು. ಕೂಡಲೇ ರಜಿ ಹತ್ರ ಬರ್ತಾರೆ, ನೀನು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ. ರಜಿ ಹೇಳ್ತಾನೆ, ನಾನು ಯಾವತ್ತೂ ಯಾರ ಪಕ್ಷದಲ್ಲಿ, ಯಾರಾದ್ರಿದ್ರೆ ನನ್ನ ಪಕ್ಷದಲ್ಲಿ ಇರಬೇಕಷ್ಟೇ ಅವರು. ನಾನು ಇನ್ನೊಬ್ಬರ ಪಕ್ಷಕ್ಕೆ ಬಂದು ಪಕ್ಷಾಂತರ ಆಗೋದು ಅಂತ ನನಗೆಲ್ಲ ಅಭ್ಯಾಸ ಇಲ್ಲ. ಯಾಕೆಂದರೆ ಇಲ್ಲಿ ನಾನು ರಾಜ, ನೀವು ಬಂದು ಬೇಡ್ತಾ ಇರೋರು ಬೇಡುವವನ, ಈಗ ಯಾರ ಹತ್ರ ಬೇಡಿಕೆ ಇಡ್ತಾ ಇದ್ದಾರೋ ಅವನ ಮಾತಿಗೆ ಬಗ್ಗಬೇಕು. ನಾನೇನು ನಿಮ್ಮ ಹತ್ರ ಕೇಳ್ತಾ ಇಲ್ಲ, ನೀವೇ ನನ್ನ ಹತ್ರ ಕೇಳ್ತಾ ಇರೋದು. ಅದರಿಂದಾಗಿ ನನ್ನನ್ನು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಅಂದರೆ ಏನು? ನಿಮ್ಮ ಪಕ್ಷದಲ್ಲಿ ಅಗತ್ಯ ನನಗಿಲ್ಲ ಅಲ್ಲ. ನೀನು ಇದ್ದರೆ ನಮಗೆ ತುಂಬ ಸಂತೋಷ ಆಗುತ್ತೆ, ನೀನು ನಮ್ಮ ಪಕ್ಷದಲ್ಲಿ ಇದ್ದರೆ ಏನು ಬೇಕಾದರೂ ನಿನಗೆ ಕೊಡಿಸ್ತೇವೆ. ಹೌದಾ, ಹಾಗಾದರೆ ನಿಮ್ಮ ಪಕ್ಷದ ಅಧ್ಯಕ್ಷಗಿರಿಯನ್ನೇ ಕೊಡಿ, ನಾನು ಅದನ್ನು ಬಯಸ್ತೇನೆ. ನೀವೇನು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದಲ್ವ, ನಿಮ್ಮ ಅಧ್ಯಕ್ಷಗಿರಿಯನ್ನೇ ಕೊಡಿ. ಅಯ್ಯೋ ಅದೆಲ್ಲ ಆಗೋದಿಲ್ಲ, ನಮಗೆ ಅಧ್ಯಕ್ಷ ಈಗಾಗಲೇ ಬಲಿರಾಜ ಇದ್ದಾನೆ, ಅದರಿಂದಾಗ ಅವನನ್ನು ಬಿಟ್ಟು ನಾವು ಬರಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಬೇಡ ಬಿಡಿ, ನನಗೇನು ಬೇಕಾಗಿಲ್ಲ,
ನಿಮ್ಮ ಕೈ ಕೆಳಗಿದ್ದು ನಾನೇನು ಅಯ್ಯೋ ಹಾಗೆ ಹೀಗೆ ಕಷ್ಟಪಡಬೇಕಾದ ಅಗತ್ಯ ಇಲ್ಲ ಅಂತ ಸೀದಾ ಅವರನ್ನು ಕಳಿಸ್ಬಿಡ್ತಾನೆ. ದೇವತೆಗಳು ಬಂದು ಅವರು ಇದೇ ಪ್ರಶ್ನೆ ಇಡ್ತಾರೆ, ನಮ್ಮ ಪರವಾಗಿ ನಿಲ್ಲು. ನಿಮ್ಮ ಪರವಾಗಿ ನಿಲ್ಲೋದಕ್ಕೆ ಏನು ತೊಂದರೆ ಇಲ್ಲ, ನನ್ನದೊಂದು ಕಂಡೀಷನ್ ಇದೆ. ಏನು? ನಿಮ್ಮ ಅಷ್ಟು ಸೇನೆಯ ನಾಯಕ ನಾನು, ನಿಮ್ಮ ಎಲ್ಲದರ ವಿಷಯದಲ್ಲಿ ಅಧಿಕಾರ ಚಲಾಯಿಸುವನು ನಾನು. ಇಂದ್ರ ಖಂಡಿತ ಆಗ್ಬೋದು, ನಮಗೇನು ತೊಂದರೆ ಇಲ್ಲ. ಮೊದಲು ದೈತ್ಯರನ್ನು ಸೋಲಿಸಿ ಗೆಲ್ಲಬೇಕು ಮೊದಲು, ಆಮೇಲೆ ಉಳಿದಿದ್ದ ವಿಷಯ. ಆಮೇಲೆ ಮತ್ತೆ ಇವನು ಈ ಸೂರ್ಯವಂಶದ ರಾಜ ಆದ್ದರಿಂದಾಗಿ ದೇವತೆಗಳ ತನಕ ಓಡಾಡುವ ಶಕ್ತಿಯೆಲ್ಲ ಇದ್ದು ಅವನು ಅಂತಹ ದುರಾಸೆಯನ್ನು ತೋರೋನಲ್ಲ. ಅವನ ಯಜ್ಞ ಯಾಗಾದಿಗಳನ್ನೆಲ್ಲ ಕಂಡು ಆ ಮೂಲಕ ನೇರವಾಗಿ ಭೇಟಿಯಾದವರೇ ಯಜ್ಞದಲ್ಲಿ. ಅದರಿಂದಾಗಿ ನಮಗೇನು ತೊಂದರೆ ಇಲ್ಲ, ನೀನೇನಾದರೂ ಕೇಳು, ಅದೆಲ್ಲ ನಿಮಗೆ ಕೊಟ್ಟೇ ಕೊಡ್ತೇವೆ ಅಂತ. ಸರಿ, ಯುದ್ಧ ಶುರುವಾಗುವಾಗ ಹೇಳ್ದ, ನೀನು ನನಗೆ ಎತ್ತಿನ ರೂಪದಲ್ಲಿ, ವೃಷಭದ ರೂಪದಲ್ಲಿ ನನಗೆ ನೀನು ವಾಹನ ಆಗಬೇಕು ಅಂತ ಇಂದ್ರನಿಗೆ. ಇಂದ್ರ ಆಯಿತು ಅಂದ. ಇಂದ್ರನ ಕಕುತ್ ಅಂದರೆ ಕುತ್ತಿಗೆ ಶಬ್ದ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಲ್ವ. ಕಕುತ್ ಅನ್ನುವ ಶಬ್ದ ಕುತ್ತಿಗೆ ಶಬ್ದವನ್ನೇ ಹೇಳ್ತದೆ, ಚೂರು ಆಚೀಚೆ ಆಗಿದೆ ಅಕ್ಷರಗಳು ಬಳಸುವಾಗ. ಆ ಕುತ್ತಿಗೆಯ ಮೇಲೆ ಕುಳಿತು ದೇವತೆಗಳ ಪರವಾಗಿ ನಿಂತು ದೈತ್ಯರ ವಿರುದ್ಧ ಹೋರಾಡಿದ. ಹಾಗಾಗಿ ಕಕುತ್ತಿನಲ್ಲಿ ಕುಳಿತು ಯುದ್ಧ ಮಾಡಿದವನಾದ್ರಿಂದಾಗಿ ಅವನನ್ನು ಕಕುತ್ಸ್ಥ ಅಂತ ಕರೆದ್ರು. ಅವನ ಹೆಸರು ರಜಿ ಅಂತ. ರಜಿಯಾದವನು ಮುಂದೆ ಕಕುತ್ಸ್ಥನಾದ. ಈ ಕಕುತ್ಸ್ಥನ ಮನೆತನದಿಂದ ಹುಟ್ಟಿ ಬಂದವನಾದ್ರಿಂದಾಗಿ ರಾಮಚಂದ್ರನನ್ನು ಕೂಡ ಕಾಕುತ್ಸ್ಥ ಅಂತ ಕರೀತಾರೆ. ಹೀಗೆ ಒಂದು ಹೆಸರು ಒಂದು ಇತಿಹಾಸವನ್ನು ಹೇಳುತ್ತೆ. ಇದು ಅಂತಲ್ಲ, ನೀವು ಯಾವುದೇ ಒಂದು ಹೆಸರಿನ ಹಿಂದೆ ಓಡಿದರೆ, ನಾವೀಗ ಟಿಂಕಿ ಪಿಂಕಿ ಚಿಂಕಿ ಅಂತಿಟ್ರೆ ಏನು ಹೆಸರು, ಏನು ಅರ್ಥ? ನೀವು ಸರಿಯಾಗಿ ಗಮನಿಸಿದ್ರೆ ಒಂದು ನಮ್ಮಲ್ಲಿರುವ ಅವ್ಯವಸ್ಥೆ ಏನು ಅಂದರೆ, ಯಾವಾಗ ಒಬ್ಬ ವ್ಯಕ್ತಿಯನ್ನು ಮತಾಂತರ ಮಾಡ್ತಾರೆ ಆಗ ಅವನ ನಿಜವಾದ ಹೆಸರನ್ನು ಬದಲಿಸಿಬಿಡ್ತಾರೆ. ಹೆಸರನ್ನು ಬದಲಿಸಿದಾಗ ಇಡುವ ಹೆಸರು ಏನು ಹೇಳಿ? ಏನೂ ಅರ್ಥ ಇಲ್ಲದ ಹೆಸರಿಡ್ತಾರೆ. ಯಾವಾಗ ಅವನಿಗೆ ಮೂಲದಲ್ಲಿ, ಅದಕ್ಕೆ ಹಿಂದಿನವರು ಹೆಸರಿಡಬೇಕಾದ್ರೆ ಅಷ್ಟು ಒಂದು ಗಮನ ಇಟ್ಟು ಅರ್ಥ ಇರುವ ಹೆಸರಿಡಿ. ಆ ಅರ್ಥ ಇರುವ ಹೆಸರಿನಿಂದ ಒಂದು ಇತಿಹಾಸ, ಒಂದು ಸಂಸ್ಕೃತಿ, ಒಂದು ಪೂರ್ವದ ಎಲ್ಲ ನೆನಪಾಗುತ್ತಿತ್ತು. ಅಷ್ಟೇ ಅಲ್ಲ, ಅವನು ಗೋತ್ರದಿಂದ ಹೇಳ್ಕೊಳ್ಳೋದು ಅಂತಂದರೆ ಇಂಥ ಗೋತ್ರೋತ್ಪನ್ನ, ನಾನು ಕೌಶಿಕ, ನಾನು ವೈಶ್ವಾಮಿತ್ರ, ನಾನು ವಾಸಿಷ್ಠ ಅಂತ ಹೇಳ್ಕೊಳ್ಳೋದ್ರಿಂದ ವಸಿಷ್ಠರ ಹೆಸರು, ವಸಿಷ್ಠರ ಕಥೆ, ವಸಿಷ್ಠರ ಪರಂಪರೆ ಇಷ್ಟು ನೆನಪಾಗುತ್ತೆ. ವಿಶ್ವಾಮಿತ್ರರು ಅಂತ ಅಂದಾಗೆಲ್ಲ ನೆನಪಾಗುತ್ತೆ. ಇದೆಲ್ಲ ಬಿಟ್ಟು ಅಯ್ಯೋ ಇದೆಲ್ಲ ರಗಳೇರಿ ಹಾಗೂ ಕಿವಿ ಹಿಡಿದು ನಮಸ್ಕಾರ ಮಾಡಬೇಕಂತೆ, ನಮಗೆ ಹಾಯ್ ಬಾಯ್ ಅಂದೇ ಅಭ್ಯಾಸ ಇರೋದು, ಅದರಿಂದ ಇದೆಲ್ಲ ಬೇಡ ಅಂತ ಬಿಟ್ಟು ಹೆಸರನ್ನು ಕೂಡ ರಾಡ್ರಿಗಸು ಡಿಸೋಜನೋ ಮಾಡಿಕೊಂಡು ಬಿಟ್ಟರೆ ಆಮೇಲೆ ಹೇಳ್ಕೊಳ್ಳಿಕ್ಕೇನೂ ಇಲ್ಲ. ಅದಕ್ಕೆ ಯಾವ ರೀತಿಯಿಂದಲೂ ಕೂಡ ಒಂದು ಪ್ರಾಚೀನ ಸಂಬಂಧ ಸಿಗುವುದೇ ಇಲ್ಲ. ಬದಲಾಯಿಸಿದ್ರ ಮತವನ್ನು ತಕ್ಷಣ ಹೆಸರು ಬದಲಾಯಿಸ್ತಾರೆ. ಹೆಸರು ಬದಲಾಯಿತಾ ನಿಮ್ಮ ಇತಿಹಾಸ ಸತ್ತೋಯ್ತು. ಅದಕ್ಕೆ ಈಗಲೂ ನಾವು ಹೆಸರಿಡಬೇಕಾದ್ರೆ ಏನೋ ಚಂದದ್ದಿಡಬೇಕು ಅಂತ ಅಂದ್ಕೊಂಡು ಅರ್ಥ ಇಲ್ಲದ ಹೆಸರಿಡ್ಲಿಕ್ಕೆ ಹೋಗ್ತೇವೆ. ಪ್ರಾಚೀನರಿಗೆ ಇಷ್ಟೆಲ್ಲ ಪೂರ್ವ ಕಾಳಜಿ ಇದ್ದು ಅವರು ಹೆಸರಿಡಬೇಕಾದ್ರೆ ಒಂದು ಪೂರ್ವ ಯೋಚನೆ ಇಟ್ಟುಕೊಂಡು ಮಾಡಿ, ಅದರಿಂದ ಏನೋ ಒಂದು ಸಂದೇಶ ಸಿಗಬೇಕು. ಮುಂದೆ ಯಾವತ್ತೋ ಅವನು ಏನೋ ಒಂದು ಹೆಸರು ಹೇಳುವಾಗ, ನೋಡು ನಿನ್ನ ಹೆಸರು ಹೀಗಿದೆ, ಅದಕ್ಕೆ ಸರಿಯಾಗಿರಬೇಕಲ್ವ ನೀನು, ಸತ್ಯಪ್ರಕಾಶ ಅಂತ ಹೆಸರು, ಬರೀ ಸುಳ್ಳು ಹೇಳ್ತಾ ಇದ್ರೆ ಅವನು ಬಾಯಿ ತೆಗೆದ್ರೆ ಬಚ್ಚಲು ಸುಳ್ಳೇ ಸುರಿತಾ ಇರುತ್ತೆ. ಹಾಗಾಗಬಾರ್ದಲ್ಲ. ಅದಕ್ಕೆ ಒಂದು ನೆನಪು ಮಾಡೋದು, ನೋಡಪ್ಪ ನಿನ್ನ ಹೆಸರು ಸತ್ಯಪ್ರಕಾಶ, ಕನಿಷ್ಠ ಪಕ್ಷ ಇದಕ್ಕೋಸ್ಕರ ಆದರೂ ಸತ್ಯ ಹೇಳು. ಯಾರದ್ದೋ ಸಂತೋಷಕ್ಕೋಸ್ಕರ, ಯಾರದ್ದೋ ಜೀವನಕ್ಕೋಸ್ಕರ ಇನ್ನೇನೋ ಆಗ್ರಹಪೂರ್ವಕವಾಗಿ ಏನೇನೋ ಹೇಳಲಿಕ್ಕೆ ಹೋಗಿ ನಿನ್ನತನವನ್ನೇ ಕಳ್ಕೊಳ್ಳುವ ಪ್ರಸಂಗತೆ ಬರಬಾರದು ಅಂತ ಯಾರೋ ಒಬ್ರು ಎಚ್ಚರಿಸಿದಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಹೌದು, ನಾನು ಮಾಡಿದ್ದು ತಪ್ಪಾಯಿತು. 100 ಜನ ಬದಲಾಗದೇ ಇದ್ದರೂ ಎಲ್ಲೋ ಒಂದಿಷ್ಟು ಜನಕ್ಕೆ ಬದಲಾವಣೆ ಉಂಟಾಗುತ್ತೆ. ಹಾಗೆ ಬದಲಾವಣೆ ಆಗೋದಕ್ಕೊಂದು ಹೆಸರು ಕಾರಣ ಆಗುತ್ತೆ. ಹಾಗಾಗಿ ಹೆಸರು ಅಂದರೆ ಒಂದು ಇತಿಹಾಸ, ಹೆಸರು ಅಂದರೆ ಒಂದು ಸಂಸ್ಕೃತಿ, ಹೆಸರು ಅಂದರೆ ಒಂದು ಗುಣದ ಪರಿಚಯ, ಹೆಸರು ಅಂದರೆ ಅದು ಅವನ ಬದುಕು. ಅದೇ ಇಲ್ಲ ಅಂತ ಮಾಡಿಬಿಟ್ರೆ ನೆಕ್ಸ್ಟ್ ಜನ್ರೇಷನ್ನು ನೀವು ಅದು ಹೆಸರು ಹೇಳುವಾಗಲೂ ನೋಡಿ, ರಮೇಶ ಅಂತಿದ್ದರೆ ಅದು ರಮೇಶ್, ಮತ್ತು ರಮ್ಮಿ ಆಗಿಬಿಡುತ್ತೆ. ಜನಾರ್ದನ ಇದ್ದರೆ ಜನ್ನಿ ಆಗಿಬಿಡುತ್ತೆ. ಜೋರ್ಡನ್ ಅಂತಾದರೆ ಇನ್ನೂ ಬದಲಾದರೆ ಬಹಳ ಚೆನ್ನಾಗಿರುತ್ತೆ. ಹೀಗೆ ಏನೇನೋ ಹೆಸರನ್ನು ಬದಲಾಯಿಸಿ ಅದರ ಮೂಲ ಸ್ವರೂಪವನ್ನೇ ಚಂದದ ಹೆಸರಿಟ್ಟಿರ್ತಾರೆ. ಮಧುಸೂದನ ಅಂತ ಮಧು ಆಗಿಬಿಡುತ್ತೆ. ಮಧು ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದವನು ಅಂತಲೇ ಕರೆದದ್ದು. ಆದರೆ ಅದು ಕರೀಲಿಕ್ಕೆ ಹೋಗಿ ಇನ್ನೇನೋ ಆಗಿ ಮಧುಸೂದನ ಅಂತ
ಹೀಗೆ ಅವರು ಗುಡಿಸ್ತಾರೆ. ಈಚೆ ಬನ್ನಿ. ಮಧುಸೂದನ ಅನ್ನುವ ಶಬ್ದ ಇರುವ ಚಂದದ ಅರ್ಥ ಹೋಗಿ ಇವನೇ ಮಧುರಾಕ್ಷಸ ಆಗಿಬಿಡ್ತಾನೆ. ಈ ಥರ ತುಂಬ ಬೇರೆ ಬೇರೆ ರೀತಿಯಾದ ಶಬ್ದಗಳ ಸಹಜವಾದ ಬಳಕೆಯನ್ನು ನಾವೇನೋ ಸ್ಟೈಲಿಶ್ ಆಗಬೇಕು ಅಂತ ಇನ್ಯಾರೋ ಅದು ಭಯಾನಕವಾದ ಒಂದು ಉಪನ್ಯಾಸದಲ್ಲಿ ಹೇಳ್ತಿದ್ದು. ಅವರು ಯಾರು ಪರಿಚಯದವರು ಹೊಸ ಹೆಸರಿಡಬೇಕು ಅಂತ ವಕ್ರತ್ ಅಂತ ಇಟ್ಟಿದ್ರಂತೆ. ಹಂಗಂದು ಏನು ಅಂತ ಅವರೇ ಕೇಳಿ ಆಮೇಲೆ ಹೇಳಿದ್ರಂತೆ, ಅದು ವಕ್ರತುಂಡ ಶಬ್ದವನ್ನು ಸ್ಟೈಲ್ ಮಾಡಿ ವಕ್ರತ್ ಅಂತ ಮಾಡಿದ್ರು. ಈ ಜೀವನ ಪೂರ್ತಿ ವಕ್ರನೇ ಅದು ತುಂಡ ಆಗೋದೇ ಇಲ್ಲ ವಕ್ರ. ಅಂದರೆ ನಾವು ಏನೋ ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಹೊಸ್ತೇನೋ ಮಾಡುತ್ತೇವೆ ಅಂತ ಹೋಗೋದು ಅದು ಅವತ್ತಿಗೂ ಕೂಡ ಅಪಾಯಕಾರಿನೇ. ಹಾಗಾಗಿ ಹೆಸರಿನ ಹಿಂದೆ ಇಷ್ಟೆಲ್ಲ ಚಿಂತನೆಗಳಿದ್ದೇ ಅವರು ಇದೇ ಥರದ ಹೆಸರು ಕೊಡಿ, ಅದು ಮಾಸನಾಮ, ಕುಲನಾಮ, ಗೋತ್ರ ಪ್ರವರ್ತಕ ನಾಮ, ವ್ಯವಹಾರ ನಾಮ, ಒಂದು 3-4 ಹೆಸರಿಡ್ತಾರೆ. ಗುರುಗಳ ಹತ್ರ ಅಭಿವಾದನೆ ಮಾಡುವಾಗ ಹೇಳುವ ನಾಮ ಗುಪ್ತನಾಮ, ವ್ಯವಹಾರಕ್ಕೆ ಎಲ್ಲರೂ ಕರೆಯುವುದಕ್ಕಾಗುವಾಗ ಒಂದು ನಾಮ. ಇದೆಲ್ಲ ಯಾಕೆ ಅಂದರೆ ಇದರ ಹಿಂದೆ ಈಗ ಹೇಳಿದ ಇಷ್ಟು ಆಲೋಚನೆಗಳಿವೆ. ಇದು ಬರೀ ಒಂದು ಹೆಸರಿನ ಬಗ್ಗೆ ಹೇಳಿದೆ. ಹೀಗೆ ಇನ್ನೇನೇನೇನೇನು ಸಂಸ್ಕೃತಿಗಳು ಬದಲಾಗ್ತವೋ ಅಷ್ಟಷ್ಟು ನಾವು ದರಿದ್ರರಾಗ್ತಾ ಹೋಗ್ತೇವೆ. ದರಿದ್ರ ಅಂದರೆ ನಾನು ಹೇಳ್ತಾ ಇರೋದು ಸಾಂಸ್ಕೃತಿಕವಾಗಿ ದರಿದ್ರರಾಗ್ತೇವೆ. ಆ ಸಾಂಸ್ಕೃತಿಕವಾದ ದಾರಿದ್ರ್ಯ ಮುಂದೆ ಅವನಿಗೆ ಏನನ್ನೂ ಯೋಚಿಸಿದ್ರು ಒಂದು ಶಬ್ದದಿಂದ ಅರ್ಥ ಬರಬಹುದು, ಅಥವಾ ಒಂದು ಸಂಸ್ಕೃತಿ ತಿಳ್ಕೊಳ್ಬೋದು, ಇತಿಹಾಸ ತಿಳ್ಕೊಳ್ಬೋದು, ಎಂಥದ್ದು ಇರಲ್ಲ. ಏನೋ ಒಂದಾಗುತ್ತೆ. ಒಟ್ಟು ಬದುಕುದು ಪ್ರಾಣಿಗಳ ಥರನೇ. ಅದಕ್ಕೂ ಹೆಸರಿಡಲ್ವಾ, ಕರೆದಾಗ ಗೊತ್ತೂ ಆಗೋದಿಲ್ಲ. ಅದನ್ನು ಅವ್ರ ಮನೆ ಸಾಕು ನಾಯಿನ ಕರೆದಿದ್ದಾರೋ ಅದನ್ನು ಕರೆದವನು ಜಿಮ್ಮಿ ಅಂತಿರ್ತಾರೆ, ಚಿಂಕಿ ಅಂತ ಇಟ್ಟಿರ್ತಾರೆ. ಈ ಎರಡೂ ಒಟ್ಟಿಗೆ ಬರ್ತವೆ. ಅದು ಯಾವುದು ಇದು ಯಾವುದು ಅಂತ ಗೊತ್ತಾಗಲ್ಲ. ಹಾಗಿರುತ್ತೆ ಪರಿಸ್ಥಿತಿ, ದುಸ್ಥಿತಿ. ಆದ್ದರಿಂದ ನಮ್ಮ ಹೆಸರಿಡುವಿಕೆ ಹಿಂದೆಯೂ ಅತ್ಯಂತ ಗಹನವಾದ ಚಿಂತನೆ ಹಿಂದೆ ಇರುತ್ತೆ. ಕಾಕುತ್ಸ್ಥ ಅಂತ ಹೆಸರು ಕರೆದದ್ರಿಂದ ಒಂದು ಇಡೀ ಇತಿಹಾಸ ಗೊತ್ತಾಯಿತು. ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಕೃಷ್ಣನೂ ಕೂಡ ಗೀತೆಯಲ್ಲಿ ಹೆಸರುಗಳನ್ನು ಹೇಳುವಾಗ ಅವನನ್ನು ಕೌಂತೆಯ ಅಂತ ಕರೀತಾನೆ, ಪಾರ್ಥ ಅಂತ ಕರೀತಾನೆ. ಅವನು ಕೂಡ ವಾಪಸ್ ಕರೆಯುವಾಗ ಕೇಶವ ಅಂತ ಕರೀತಾನೆ. ಇದೆಲ್ಲ ಆ ಸಿಚುವೇಶನ್ಗೆ ಸಂಬಂಧಪಟ್ಟ ಅರ್ಥವೂ ಇರುತ್ತೆ. ಜೊತೆಗೆ ಅದರ ಹಿಂದೆ ಅವನ ಪೂರ್ವದ ಪರಿಚಯವನ್ನು ಕೊಡುವುದು ಇರುತ್ತೆ. ಹೀಗೆ ಕಾಕುತ್ಸ್ಥ ಅವನನ್ನು ಉದ್ದೇಶಿಸಿ ಲಕ್ಷ್ಮಣ ಮಾತಾಡ್ತಾನೆ. ಪರವಾನಸ್ಮಿ ಕಾಕುತ್ಸ್ಥ ತ್ವಯಿ ವರ್ಷಶತಂ ಸ್ಥಿತೆ ಸ್ವಯಂತು ರುಚಿರೇ ದೇಶೇ ಕ್ರಿಯತಾಮಿತಿ ಮಾಂ ವದ. ನಾನು ನಿನಗೆ ಸೇವಕನಾಗಿ ಬಂದವನು. ನೀನು ಎಷ್ಟು ವರ್ಷ ಇದ್ದರೂ ಅಷ್ಟು ವರ್ಷ ನಾನು ನಿನಗೆ ಸೇವಕನೇ. ನೀನು ಹೇಳಬೇಕು ರುಚಿರವಾದ ದೇಶ ಯಾವುದು, ಹೊಂದಿಕೆಯಾಗುವ ಪ್ರದೇಶ ಯಾವುದು, ನೀನು ಹೇಳು. ಅಲ್ಲೇ ನಾನು ನೀನು ಹೇಳಿದ ಕಾರ್ಯವನ್ನು ನಡೆಸ್ತೇನೆ. ದೇಶೇ ಕ್ರಿಯತಾಮಿತಿ ಮಾಂವದ, ಈ ದೇಶದಲ್ಲಿ ಆಶ್ರಮವನ್ನು ಕಟ್ಟು, ಕುಟೀರವನ್ನು ಸ್ಥಾಪಿಸು ಅಂತ ಹೇಳಿ ನಾನಲ್ಲಿ ಅದನ್ನು ಮಾಡ್ತೇನೆ. ಗುಡಿಯನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ನೀನೇ ಸೂಚನೆ ಕೊಡಬೇಕು. ಕುಟಿ ಅನ್ನುವ ಶಬ್ದವೇ ಗುಡಿ ಅಂತಾಗಿದ್ದು. ಕುಟೀರ ಅನ್ನೋದೇ ಗುಡಿ. ಸುಪ್ರೀತಸ್ತೇನ ವಾಕ್ಯೇನ ಲಕ್ಷ್ಮಣಸ್ಯ ಮಹಾತ್ಮನಃ ವಿಮರ್ಶನ್ ರೋಚಯಾಮಾಸ ದೇಶಂ ಸರ್ವಗುಣಾನ್ವಿತಂ. ಅವನು ಪರೀಕ್ಷೆ ಮಾಡಿದ್ದು ಅಂತಲೂ ಇಟ್ಕೊಳ್ಳಿಬೇಕಿದ್ರೆ. ರಾಮಚಂದ್ರ ಒಮ್ಮೆ ಪರೀಕ್ಷೆ ಮಾಡಿದ ಅಂದರೆ ಅವನಿಗೆ ಅಧಿಕಾರ ಕೊಟ್ಟಾಗ ಅವನೇನು ಮಾಡ್ತಾನೆ, ಆಯಿತು ಒಟ್ಟಂತೂ ಅವನಿಗೆ ಹೆಲ್ಪ್ಫುಲ್ ಆಗುವ ಜಾಗ ನೋಡಿಬಿಟ್ರೆ ದಿನ ಕೆಲಸ ಅಂತೂ ಮಾಡಬೇಕು. ಆ ಕೆಲಸಕ್ಕೆ ಅನುಕೂಲವಾದ ಜಾಗ ಸಿಕ್ಕಿದರೆ ಉಳ್ಕೊಳ್ಳಿಕ್ಕೆ ಎಷ್ಟಾದರೂ ಏನಾದರೂ ತೊಂದರೆ ಇಲ್ಲ. ನನ್ನ ಕೆಲಸಕ್ಕೆ ಒಳ್ಳೆ ಹೂ, ತುಳಸಿ ಅಥವಾ ದರ್ಭೆ ಇಂಥದ್ದು ಸಿಗುವ ಪದಾರ್ಥ ಇರುವ ಜಾಗವನ್ನು ರಾಮಚಂದ್ರ ಸಹಜವಾಗೇ ಹೇಳಿದ್ದು. ಆದರೆ ಅದು ಪರೀಕ್ಷೆಯೂ ಆಗಿ ಹೋಯಿತು ಜೊತೆಗೇನೆ. ಲಕ್ಷ್ಮಣ ಯಾವಾಗ ಅದನ್ನು ನೀನು ಹೇಳಿದ ಜಾಗದಲ್ಲಿ ನಾನು ನಡೆಸ್ತೇನೆ, ನೀನು ಹೇಳಿದ ವಿಷಯದಲ್ಲಿ ಚತು ಅನ್ನುವುದನ್ನೂ ತಪ್ಪುವುದಿಲ್ಲ. ಚತು ತಪ್ಪುವುದಿಲ್ಲ ಅಂದರೆ ಒಂದು ಶ್ಲೋಕವನ್ನು ಹೇಳುವಾಗ ಅದನ್ನು ಬರೆಯುವಾಗ ಚ ತು ಅಂತಿದ್ರೆ ಅದನ್ನು ಸೇರಿಸಿ ಬರೀಬೇಕು. ಬಹಳ ಜನ ಅಯ್ಯೋ ಅದು ಛಂದೋಲಂಕಾರಕ್ಕಾಗಿ ಹೇಳಿದ್ದು, ವಾಕ್ಯಾಲಂಕಾರಕ್ಕಾಗಿ ಹೇಳಿದ್ದು ಅಂತ ಅರ್ಥ ಇಲ್ಲ ಅಂತ ಬಿಟ್ಬಿಡುವ, ಅಥವಾ ಅದಕ್ಕೆ ಅರ್ಥವೇ ಹಚ್ಚದ, ಅಥವಾ ಅದು ಸುಮ್ಮನೆ ಶ್ಲೋಕದಲ್ಲಿ ಛಂದಸ್ಸು ಪೂರ್ತಿ ಆಗಲಿಕ್ಕೋಸ್ಕರ ಹೇಳಿದ್ದು, ಹಾಗಲ್ಲ ಅಂತ. ಚ ತು ಅನ್ನೋದಕ್ಕೂ ಒಂದು ಅರ್ಥ ಇದೆ. ಈಗ ಅವನೂ ಬಂದ ಒಂದು ಚ ಒಂದು ತು ಶಬ್ದ ಆಚೀಚೆ ಆಗಿಬಿಟ್ರೆ ಅದರ ಅರ್ಥವೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಏನೇನು ಭಾವನೆಗಳಿವೆ ಅದನ್ನು ಹೇಳಲಿಕ್ಕೋಸ್ಕರ ಅವ್ಯಯ ಪದಗಳು ಸೇರ್ಕೊಂಡಿರ್ತವೆ. ಆದ್ದರಿಂದ ಅಣ್ಣ ಹೇಳಿದ ಮಾತುಗಳಲ್ಲಿ ಎಲ್ಲಿಯೂ ಕೂಡ
ಅಥವಾ ತೋರಿಸಿದ ದಾರಿಯಲ್ಲಿ ನಾನು ಹೆಜ್ಜೆ ತಪ್ಪುವುದಿಲ್ಲ. ಯಾಕೆಂದರೆ ಅವನು ಹೇಳಿದ ಉದ್ದೇಶ ಏನೂ ಇರ್ತಾನೆ. ನನಗೆ ಅವನು ಹೇಳಿದ್ದು ಸರಿ, ಹೀಗೆ ಒಂದು ಜಾಗ ಹುಡುಕು ಅಂತ. ನಾನೇನೋ ಹುಡುಕುದು, ಆಮೇಲೆ ನಾಳೆ ಅದೇನೋ ತೊಂದರೆ ಆಗೋದು, ಅವನ ಸಂಕಲ್ಪ ಏನಿದೆ ಅಂತ ಪೂರ್ತಿಯಾಗಿ ಗೊತ್ತಾಗದೇ ಇರುವುದು. ಅದರಿಂದಾಗಿ ನೀನೇ ಅದನ್ನು ನಡೆಸು, ನಾನು ಕೆಲಸ ಮಾಡ್ತೇನೆ. ಆಗ ರಾಮಚಂದ್ರನಿಗೂ ಖುಷಿಯಾಯಿತು. ಅಂದರೆ ಇಷ್ಟು ತಮ್ಮನ ನಿರ್ವಹಣೆಯ ವಿಷಯದಲ್ಲಿ ಅಣ್ಣನನ್ನು ಅವಲಂಬಿಸಿಕೊಂಡಿರುವುದು ಅವನಿಗೆ ಸಂತೋಷ ಆಯಿತು. ಅಯಂ ದೇಶ ಸವ ಶ್ರೀಮಾನ್ ಪುಷ್ಪಿತೈ ತರುಭಿರ್ವೃತಃ ಇಹಾಶ್ರಮ ಪದಂ ಸೌಮ್ಯ ಯಥಾವತ್ ಕರ್ತುಮರ್ಹಸಿ. ಇದು ಚೆನ್ನಾಗಿದೆ ಪ್ರದೇಶ. ಪುಷ್ಪಿತೈ, ಅನೇಕ ಮರಗಳಿಂದ ತುಂಬಿಕೊಂಡಿದೆ, ಮರಗಳು ಹೂವುಗಳಿಂದ ತುಂಬಿಕೊಂಡಿದೆ. ಇಲ್ಲಿ ಒಂದು ಆಶ್ರಮವನ್ನು ಕಟ್ಟಿದರೆ ನಾವು ಉಳ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಇಯಂ ಆದಿತ್ಯ ಸಂಕಾಶೈ ಪದ್ಮೈ ಗಂಧಿಭಿ ಅದೂರೇ ದೃಶ್ಯತೆ ರಮ್ಯಾ ಪದ್ಮಿನಿ ಪದ್ಮಶೋಭಿತ. ಉಳ್ಕೊಳ್ಳಿಕ್ಕೆ ಜಾಗ ಇದೆ, ಎದುರುಗಡೆ ಸರೋವರ ಇದೆ, ಸರೋವರದ ತುಂಬ ಚಂದದ ಅರಳಿದ ಹೂವುಗಳಿವೆ. ಹಾಗಾಗಿ ಕಣ್ತುಂಬ ಹಬ್ಬ, ನೀರು ಹಬ್ಬ, ನೀರಿನಲ್ಲಿ ನೆಲೆಸಿದ ಇದು ಹೂವುಗಳು ಹಬ್ಬ, ಪರಿಸರವು ಕೂಡ ಏರು ತಗ್ಗಿಲ್ಲದೆ ಸಮತಟ್ಟಾಗಿ ಚೆನ್ನಾಗಿ ಉಳ್ಕೊಳ್ಳಿಕ್ಕೆ ಬೇಕಾದಂತೆ ಇದೆ. ಯಥಾಖ್ಯಾತಂ ಅಗಸ್ತ್ಯೇನ ಮುನಿನಾ ಭಾವಿತಾತ್ಮನ ಇಯಂ ಗೋದಾವರಿ ರಮ್ಯಾ ಪುಷ್ಪಿತೈಸ್ತರುಭಿರ್ವೃತ ಹಂಸಕಾರಂಡವಾ ಕಿರಣ ಚಕ್ರವಾಕೋಪಶೋಭಿತ. ಅನೇಕ ನೀರು ಹಕ್ಕಿಗಳಿಂದ ಕೂಡಿದ, ಅವುಗಳ ಉಲಿಯಿಂದಾಗಿ ಪರಿಸರದಲ್ಲೂ ಅತ್ಯಂತ ಸೌಮ್ಯವಾದ ವಾತಾವರಣವನ್ನು ನಾವು ಅನುಭವಿಸಲಿಕ್ಕೆ ಅನುಕೂಲವಾದ ಜಾಗವನ್ನೇ ಅಗಸ್ತ್ಯರು ನಮಗೆ ಹೇಳಿದ್ದಾರೆ. ಅದೇ ಜಾಗಕ್ಕೆ ಬಂದಿದ್ದೆ. ಅವರು ಹೇಳಿದಂತೆ ಇಲ್ಲೆಲ್ಲ ಕಾಣಿಸ್ತಾ ಇದೆ. ನಾತಿ ದೂರೇ ನ ಚಾಸನ್ನೇ ಮೃಗಯೂಥನಿ ಪೀಡಿತಾ. ಈ ಜಾಗದಲ್ಲಿ ನೋಡಿದರೆ ಅತ್ಯಂತ ಭಯಾನಕವಾದ ಪ್ರಾಣಿಗಳ ಓಡಾಟವು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ನೋಡಿದರೆ ಸ್ವಲ್ಪ ಸಹಜವಾದ ಪ್ರದೇಶ. ಈ ಕ್ರೂರವಾದ ಪ್ರಾಣಿಗಳು ಸಾಮಾನ್ಯ ಸ್ವಲ್ಪ ಪೊದೆ ಇತ್ಯಾದಿಗಳಿರುವ ಜಾಗದಲ್ಲಿ ಹೆಚ್ಚು ವಾಸ ಮಾಡ್ತವೆ. ಇದು ಆ ಪ್ರದೇಶದ ರೀತಿ. ಬೇಟೆಗೆ ಬರಬಹುದು, ಆದರೆ ಸಹಜವಾಗಿ ನಾವು ಯಾವತ್ತೂ ಕೂಡ ಅವುಗಳ ವಾಸಸ್ಥಾನಕ್ಕೆ ಹೋಗಿ ನೀನು ಹೊರಟೋಗು ಅಂತ ಹೇಳೋದಕ್ಕಾಗುತ್ತಾ? ಅವುಗಳ ಪ್ರದೇಶಕ್ಕೆ ಬಂದಮೇಲೆ ಅವುಗಳಿಗೆ ಭಯ ಆಗುತ್ತೆ, ಸಿಟ್ಟು ಬರುತ್ತೆ, ಅಟ್ಯಾಕ್ ಮಾಡ್ತವೆ. ಅವುಗಳಿಗಿಂತ ದೂರವಾದ ಜಾಗದಲ್ಲಿ ಎಲ್ಲೋ ಉಳ್ಕೊಂಡ್ರೆ ನಮಗೆ ಉಗ್ರವಾದ ಈ ಪ್ರಾಣಿಗಳ ಭಯವೂ ಕೂಡ ಇಲ್ಲಿ ಇರಲಿಕ್ಕಿಲ್ಲ. ಗೋದಾವರಿ ನದಿ ಚೆನ್ನಾಗಿ ಒಳ್ಳೆಯ ಸದ್ದು ಮಾಡ್ತಾ ಹರಿಯುತ್ತಾ ಇದೆ, ನವಿಲುಗಳು ಕುಣಿತಾ ಇದೆ, ಉಳಿದಂತೆ ಹಕ್ಕಿಗಳ ಉಲಿ ಕೇಳಿಸ್ತಾ ಇದೆ. ಅಷ್ಟೇ ಅಲ್ಲ, ಎತ್ತರದ ಆಕಾಶಕ್ಕೆ ವ್ಯಾಪಿಸಿಕೊಂಡು ನಿಂತಿರುವ ಮರಗಳ ಸಾಲು ಇಲ್ಲಿ ಕಾಣಿಸ್ತಾ ಇದೆ. ಹಣ್ಣುಗಳನ್ನು ಬಿಟ್ಟದ್ದು ಕಾಣಿಸ್ತಾ ಇದೆ. ಆಚೆ ಈಚೆ ಸೌಮ್ಯವಾದ ರಮ್ಯವಾದ ಬೆಟ್ಟಗಳ ಸಾಲು ನಮ್ಮನ್ನು ಯಾವಾಗಲೂ ಕಣ್ತುಂಬ ನಿಮಗೆ ನೋಡಲಿಕ್ಕೆ ಸೌಂದರ್ಯ ಸಿಗಲಿ ಅಂತ ಮೈಚಾಚಿ ನಮ್ಮ ಮುಂದೆ ನಿಂತಿದೆ. ಅಷ್ಟೇ ಅಲ್ಲ, ಕೆಳಗೆ ಬಿದ್ದಿರುವಂತಹ ಕಲ್ಲುಗಳು, ನೀರಿನಲ್ಲಿ ಕಾಣಿಸ್ತಾ ಇರುವಂತಹ ವಸ್ತುಗಳು ಬಂಗಾರದ ಬೆಳ್ಳಿಯ ರೀತಿಯ ಪ್ರತಿಫಲನವನ್ನು ಸೂರ್ಯನ ಕಿರಣಗಳಿಗೆ ಮೂಡಿಸ್ತಾ ನೋಡಲಿಕ್ಕೆ ಆ ಪ್ರದೇಶಕ್ಕೆ ಒಂದು ಸೌಂದರ್ಯವನ್ನು ಹುಟ್ಟು ಹಾಕಿದೆ. ಧಾತುಭಿಹಿ ಸೌವರ್ಣೈ ರಾಜತೈ ತಾಮ್ರೈ, ಬಗೆ ಬಗೆಯ ಧಾತುಗಳನ್ನು ತುಂಬಿಕೊಂಡಿದೆ. ಅದರ ಪರಿಣಾಮವಾಗಿ ಸೂರ್ಯನ ಕಿರಣಗಳು ಬಿದ್ದಾಗ ಅಷ್ಟೇ ಚೆನ್ನಾಗಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಇಂತಹ ಸುಂದರವಾದ ಜಾಗದಲ್ಲಿ ನಮ್ಗೆ ಉಳ್ಕೊಳ್ಳಿಕ್ಕೆ ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂದಿಷ್ಟು ಸಾಲು ಸಾಲು ಮರಗಳ ಹೆಸರನ್ನು ಹೇಳ್ತಾರೆ. ಅಂದರೆ ಹಿಂದೆ ಹೇಳಿದ ಅಂದರೆ ಇದೇನು ಗೊತ್ತಾಗುತ್ತೆ ಅಂದರೆ ಇಲ್ಲಿ ಮತ್ತೆ ನಮಗೇನು ಅನಿಸುತ್ತೆ, ಅಲ್ಲಿ ಹೇಳಿದ ಮರಗಳ ಹೆಸರನ್ನೇ ಮತ್ತೆ ಇಲ್ಲೂ ಹೇಳ್ತಾ ಇದ್ದಾರೆ ಅಂತ. ಅಲ್ಲ, ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿದರೆ ಹಿಂದೆ ಅಗಸ್ತ್ಯರ ಆಶ್ರಮದ ಪರಿಸರವನ್ನು ಹೇಳಿದ್ದು, ಅದಕ್ಕಿಂತ ಹಿಂದೆ ಸುತೀಕ್ಷ್ಣರ ಆಶ್ರಮದ ಪರಿಸರವನ್ನು ಹೇಳಿದ್ದು, ಅದಕ್ಕಿಂತ ಹಿಂದೆ ಚಿತ್ರಕೂಟ ಆಶ್ರಮದ ಪರಿಸರ ಹೇಳಿದ್ದು. ಅಲ್ಲಲ್ಲಿ ಅಂದರೆ ಈಗ ನಾವು ಆ ಚಿತ್ರಕೂಟದ ಪ್ರದೇಶ, ಆಮೇಲೆ ಇದ್ದಂತಹ ಸುತೀಕ್ಷ್ಣರ ಆಶ್ರಮ, ಈಗ ಹಿಂದೆ ಬಂದ ಅಗಸ್ತ್ಯರ ಆಶ್ರಮ, ಈಗ ನಾವು ನೋಡ್ತಾ ಇರುವ ಪಂಚವಟಿ, ಇದೆಲ್ಲವನ್ನು ಹದವಾಗಿ ಗಮನಿಸ್ತಾ ಬಂದರೆ ಆ ಪ್ರದೇಶದಲ್ಲಿ ಬೆಳೆಯುವ ಮರಗಳ ಮಣ್ಣಿನ ಜೊತೆಗಿನ ಸಂಬಂಧ ನಮ್ಗೆ ಅರ್ಥ ಆಗುತ್ತೆ. ಕೆಲವು ಪ್ರದೇಶದಲ್ಲಿ ಪಿಪ್ಪಲಿ ಮರಗಳು ಬೆಳೀತಾವೆ ಅಂತಂದರು. ಇವತ್ತು ಸ್ವಲ್ಪ ಕಷ್ಟ ಇದೆ ಇದನ್ನೆಲ್ಲ ಹಾಗೇ ಫೈಂಡ್ ಔಟ್ ಮಾಡೋದಕ್ಕೆ. ಯಾಕೆಂದರೆ ನಮಗೇನಾಗಿದೆ ಅಂದರೆ ಎಲ್ಲಿಂದಲೋ ಗಿಡ ತಂದು ಎಲ್ಲ ಕಡೆ ನಡುದೆ. ಹಿಂದೆ ಕೃಷಿ ಅಂತಂದರೆ ಅಷ್ಟು ಬೇಕಾಬಿಟ್ಟಿ ಅಲ್ಲ, ಅದಕ್ಕೊಂದು ಇಲಾಖೆ ಇಲ್ಲದೇ ಇದ್ದರೂ ಕೂಡ, ಒಂದು ಸಂಶೋಧನಾ ಮಂದಿರ ಇಲ್ಲದೇ ಇದ್ದರೂ ಕೂಡ, ಅಥವಾ ಒಂದು ವಿಶ್ವವಿದ್ಯಾನಿಲಯ ಕೃಷಿಗೆ ಅಂತ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿ ಪರಿಸರದ ಪ್ರಜ್ಞೆ ಇರ್ತಿತ್ತು. ಆ ಪ್ರದೇಶದಲ್ಲಿ ಯಾವ ಗಿಡಗಳು ಬೆಳೀತಾವೆ ಅದನ್ನು ಮಾತ್ರ, ಅದು ಹಿಂದಿನಿಂದ ಒಂದು ಪರಂಪರೆ ಇರುತ್ತೆ, ಈ ಪ್ರದೇಶದಲ್ಲಿ ಇಂಥದ್ದು ಬೆಳೆಯುತ್ತೆ ಅಂತ, ಅದನ್ನು ಮಾತ್ರ ಬೆಳೀತಾರೆ ಹೊರತು ಇನ್ಯಾವುದೋ ಒಂದು ಪ್ರದೇಶ ಉದ್ಯಾನದಲ್ಲಿ ಬೆಳೀಬೋದು. ಉದ್ಯಾನದಲ್ಲಿ ಬಂದು ಬೆಳೆದು ನಾವು ಬೇಕಾದ ಉದ್ಯಾನದಲ್ಲೂ ಬೆಳೆಯುವಂಥದ್ದು ಎಂಥದ್ದು ಸಾಮಾನ್ಯ
ಹಣ್ಣು ಹೂ ಬಿಡುವಂಥದ್ದು ಬಿಟ್ಟರೆ ಬೇರೆದನ್ನು ಬೆಳೆಯುವಂಥದ್ದು ಅದು ನಿಮಗೆ ಯಾವತ್ತೂ ತೊಂದರೆ ಕೊಡಲ್ಲ. ಮತ್ತು ಅದು ತೀರಾ ಕಾಶ್ಮೀರದಲ್ಲಿ ಬೆಳಿಬೇಕಾದ್ರೆ ನೀವು ಇಲ್ಲಿ ತಂದು ಎಲ್ಲಿ ಬೆಳೆದ್ರೂ ಇಲ್ಲಿಯ ವೆದರಿಗೆ ಅದು ಸೆಟ್ಟೇ ಆಗೋದಿಲ್ಲ. ಆದರೆ ಉಳಿದಂತೆ ಎಷ್ಟೋ ಗಿಡಗಳು ಪ್ರಕೃತಿಯಲ್ಲಿ ತಾನಾಗಿ ಬೆಳೆಯುವಂಥದ್ದೇನಿದೆ ಅವುಗಳು ತಪ್ಪಿಯೂ ಕೂಡ ತಮ್ಮ ಸ್ಥಾನ ಬದಲಾಯಿಸುವುದಿಲ್ಲ. ಆ ಪ್ರಕೃತಿಗೆ ಒಗ್ಗಿಕೊಂಡೇ ವೆದರಿಗೆ ಒಗ್ಗಿಕೊಂಡೇ ಬೆಳೀತವೆ. ಇದನ್ನು ಮಣ್ಣಿನ ಜೊತೆಗೆ ಮರದ ಸಂಬಂಧವನ್ನು ಅರ್ಥ ಮಾಡಿಕೊಂಡ್ರೆ ಇವಾಗಲೂ ಕೂಡ ನಾವು ಜಿಯೋಗ್ರಫಿಕಲಿ ರಾಮಚಂದ್ರ ನಡೆದು ಬಂದ ದಾರಿಯನ್ನು ಇದೇ ಹೌದು, ಇಲ್ಲೇ ಬಂದಿರ್ತಾನೆ. ಯಾಕೆಂದರೆ ಈ ಪರಿಸರದ ಮರಗಿಡಗಳ ಸ್ವರೂಪವನ್ನು ರಾಮಾಯಣ ಹೀಗೆ ವರ್ಣನೆ ಮಾಡಿದೆ. ಇಲ್ಲಿ ಇಂಥ ಕಾಡು ಪ್ರಾಣಿಗಳು ವಾಸ ಮಾಡುವ ಪ್ರದೇಶವನ್ನು ಹೀಗೆ ಹೇಳಿದ್ದಾನೆ. ಇಲ್ಲಿನ ಜನರು ಹೀಗಿರ್ತಾರೆ ಅಂತ. ಅಂದರೆ ಭಾರತದಲ್ಲಿ ಕೆಲವು ಕಡೆ ಪಂಜಾಬಿನ ವರ್ಣನೆ ಮಾಡುವಾಗ ಇವತ್ತು ಹೇಗಿದ್ರು ಹಾಗೆ ಇದ್ರು ಅಂತ ನಮಗೆ ಭಾರತವೇ ಹೇಳುತ್ತೆ. ಸ್ವಲ್ಪ ನಶೆ ಜಾಸ್ತಿ, ಯಾವಾಗ ನೋಡಿದರೂ ಮತ್ತಲ್ಲೇ ಇರ್ತಾರೆ. ಅದು ಆಗಲೂ ಹೇಳೋದು ಅದನ್ನೇ, ಮದ್ರ ದೇಶದ ಪ್ರದೇಶ ಅಂತ ಅನ್ನೋದು ಸ್ವಲ್ಪ ಯಾವಾಗಲೂ ವೈಭೋಗ, ಈ ಮೈಮರೆವು ಅನ್ನೋದರಲ್ಲೇ ಹೆಚ್ಚು ಅವರ ಆಸಕ್ತಿ ಬದುಕಿನಲ್ಲಿ. ಅಂದರೆ ಹೀಗೆ ನೀವು ಎಲ್ಲ ಕಡೆಯೂ ಇದರ ಬಗ್ಗೆ ಮಗಧ ಇವತ್ತಿಗೂ ಜರಾಸಂಧನೆ ಇದ್ದದ್ದು, ಬಿಹಾರದಲ್ಲಿ ಅವತ್ತಿಗೂ ಜರಾಸಂಧನೆ ಇದ್ದದ್ದು. ಹಾಗಾಗಿ ಅದು ಆ ಒಂದು ರಫ್ನೆಸ್ ಅನ್ನೋದು, ಆ ಪ್ರದೇಶದಲ್ಲಿ ಆ ಒರಟುತನ ಅನ್ನೋದು ಅದು ಸಹಜ ಗುಣ, ಅದು ಅಲ್ಲಿಯ ಜನಕ್ಕಿರುವ ಸಹಜ ಗುಣ. ಹೀಗೆ ಪ್ರತಿಯೊಂದು ಪ್ರದೇಶದ ವೈಶಿಷ್ಟ್ಯಗಳನ್ನು ಹೇಳುವುದಕ್ಕೆ ಹೊರಟದ್ದನ್ನು ನಾವು ಅರ್ಥೈಸಿಕೊಂಡ್ರೆ ನಾವು ಇವತ್ತಿಗೂ ಐತಿಹಾಸಿಕವಾಗಿ ರಾಮಾಯಣದ ಅಸ್ತಿತ್ವವನ್ನು ಎಷ್ಟೋ ವಿಷಯದಲ್ಲಿ 100ಕ್ಕೆ 100 ಎಲ್ಲ ಟ್ಯಾಲಿ ಆಗದೇ ಇರುತ್ತೆ. ಯಾಕೆಂದರೆ ಕಾಲ ಅನ್ನೋದೇ ಸುಮಾರು ನಾವು 4 ಚತುರ್ಯುಗಗಳನ್ನು ದಾಟಿ 4ನೇ ಚತುರ್ಯುಗದಲ್ಲಿ ಇದ್ದೇವೆ ನಾವು ರಾಮಾಯಣ ನಡೆದು. ಅದರಿಂದಾಗಿ ಅಲ್ಲಿರುವ ಕೆಲವು ಸ್ಥಾನದ ವೈಪರೀತ್ಯಗಳು ಉಂಟಾಗಿರಬಹುದು. ಆದರೆ ಮೂಲ ಸ್ವರೂಪದಲ್ಲಿ ಮಣ್ಣಿನ ಸಂಬಂಧ ಮತ್ತು ಗಿಡಗಳ ಸಂಬಂಧ ಇದನ್ನು ನಾವು ಅರಿತುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕ ಗಿಡಗಳ ಹೆಸರನ್ನು ಹೇಳ್ತಾರೆ. ಶಮೀ, ಆಮೇಲೆ ಕುಶ ಕಾಶ ಶರೈ ಪರ್ಣೈ ಸುಪರಿಚ್ಛಾದಿತಾಂ ತಥಾ ಸಮೀಕೃತ ಲತಾಂ ರಮ್ಯಾಂ ಚಕಾರ ರಘುವಿಕ್ರಮಃ ನಿವಾಸಂ ರಾಘವಸ್ಯಾರ್ಥೆ ಪ್ರೇಕ್ಷಣೀಯಂ ಅನುತ್ತಮಂ. ಚಂದನ, ಸ್ಪಂದನ, ನೀಪ, ಪರ್ಣಾಸ, ಲಿಕುಚ, ಧವ, ಅಶ್ವಕರ್ಣ, ಖದಿರ, ಕಿಂಶುಕ, ಪಾಟಲ, ಹೀಗೆ ಬಗೆ ಬಗೆಯ ಮರಗಳ ವರ್ಣನೆಯನ್ನು ಮಾಡ್ತಾರೆ. ಏನಾಗಿದೆ ಅಂದರೆ ಕೆಲವೊಂದು ಸರ್ತಿ ಇಲ್ಲಿರುವ ಹೆಸರುಗಳು ನಮ್ಗೆ ಅಪರಿಚಿತ ಆಗುತ್ತೆ. ಮರಗಳಿರ್ಬೋದು, ಕೆಲವೊಮ್ಮೆ ಹೆಸರು ಬಹಳ ಪರಿಚಯ ಇರುತ್ತೆ, ಆದರೆ ಆ ಮರಗಳೇ ಅಲ್ಲದೇ ಇರ್ಬೋದು. ನಾವು ಅಂದ್ಕೊಂಡ ಮರದ ಹೆಸರಿಗೆ ಇದನ್ನು ಇವತ್ತು ಟ್ಯಾಲಿ ಮಾಡಿ ಹೇಳ್ತೀವಿ. ಉದಾಹರಣೆಗೆ ಹೇಳೋದಾದರೆ ಭಲ್ಲಾತಕ ಅಂತ ಹೇಳ್ತಾರೆ. ಭಲ್ಲಾತಕ ಅಂದರೆ ಇವತ್ತು ಗೇರು ಬೀಜ ಅಂತ ಬಳಸೋದು. ಮೂಲತಃ ಯೋಚನೆ ಮಾಡಿದರೆ ಅದರ ಹೆಸರು ಖಂಡಿತ, ಯಾಕೆಂದರೆ ಭಲ್ಲಾತಕ ಈಗ ಇರುವ ಈ ಗೇರು ಅದು ವಿದೇಶದಿಂದ ಇಲ್ಲಿಗೆ ಆಮದಾಗಿರುವಂಥದ್ದು. ಇನ್ನೂ ಒಂದು ಸೂಕ್ಷ್ಮವಾಗಿ ಇದನ್ನೇ ಹಿಂದಿನಿಂದ ಯೋಚನೆ ಮಾಡಿದರೆ ಅಸಾಧ್ಯ ಅಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಲ್ಲಿಯ ವಸ್ತು ವಿದೇಶಕ್ಕೆ ಪ್ರಯಾಣ ಮಾಡಿ ಇಲ್ಲಿ ಕಳೆದು ಹೋಗಿರುತ್ತೆ, ಮತ್ತೆ ವಾಪಸ್ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಹಾಗೂ ಆಗುವ ಸಾಧ್ಯತೆಗಳಿವೆ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನೇರವಾಗಿ ಇದೇ ಹೆಸರನ್ನು ಇದಕ್ಕೆ ಹೇಳ್ತಾರೆ ಅನ್ನೋದನ್ನು ಗುರುತಿಸುವುದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಆಯುರ್ವೇದದ ಔಷಧವನ್ನು ಓದುವವರು ಇಷ್ಟೆಲ್ಲ ಗಮನ ಹರಿಸಿ ಏನು ಅಧ್ಯಯನ ಮಾಡಿರಲ್ಲ. ಅವರಿಗೆ ಅವತ್ತು ಪಾಠಕ್ಕೆ ಏನಿರುತ್ತೋ ಅದನ್ನು ಓದಿದ್ರಾಯಿತು. ಅನಿವಾರ್ಯವಾಗಿ ಒಂದು MD ಇಂಗ್ಲೀಷ್ ಮೆಡಿಸನ್ ಮಾಡಲೇಬೇಕು. ಅದನ್ನು ಮಾಡಿದ ಮೇಲೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆಮೇಲೆ ಅವರು ಯಾವುದೋ ಆಸವಗಳು ಅರಿಷ್ಟಗಳು ಏನೋ ಹೇಳಿದ್ದು ಇಂಥದ್ದನ್ನೇ ಹೀಗೆ ಕೊಟ್ಟರೆ ಅದು ಮೆಷಿನ್ ಒಂದಿಷ್ಟೇನೋ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ತಲೆ ಕೆಟ್ಟಿದರೆ ಅವನಿಗೂ ತಲೆ ಕೆಡುತ್ತೆ, ಆರೋಗ್ಯನೂ ಪೂರ ಕೆಡುತ್ತೆ. ಅವರು ಇದ್ರ ಪ್ರಕಾರ ಹೀಗೆ ಅಂತ ಕೊಟ್ಟುಬಿಟ್ರೆ ಮುಗಿದೋಯ್ತು. ಇಷ್ಟೇ ಇವತ್ತಿನ ಚಿಕಿತ್ಸಾ ಕ್ರಮ ಅಂದರೆ. ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡೋರು ಇದ್ದಾರೆ ಕೂಡ, ಇಲ್ಲ ಅಂತಲ್ಲ. ಆದರೆ ಸಹಜವಾಗಿ ಎಂಥ ಒಳ್ಳೆಯ ಸೈನ್ಸನ್ನು ನಾವು ಇನ್ಯಾರದ್ದೋ ಕೈ ಕೆಳಗೆ ಇಟ್ಟು ಅವರ ಪರ್ಮಿಷನ್ ತಗೊಳ್ಳಿಕ್ಕೋಸ್ಕರ ನಮ್ಮದನ್ನು ಬಿಟ್ಟು ಅರ್ಧರ್ಧ ಅವರದ್ದನ್ನು ಅರ್ಧ ಮಾಡಿ ನಮ್ಮದರಲ್ಲೂ ಪೂರ್ತಿ ತಿಳ್ಕೊಳ್ಳುವ ಅವಕಾಶವನ್ನೇ ಕಳ್ಕೊಂಡು ಯಾರಿಗೆ ನಿಜವಾಗಿ ಚೆನ್ನಾಗಿ ತಿಳಿದಿತ್ತೋ ಅವರು ನಿರಕ್ಷರ ಕುಕ್ಷಿಗಳು, ಅವ್ರಿಗೆ ಬರೀಲಿಕ್ಕೆ ಬರಲ್ಲ, ಅವರನ್ನು ಹೊರಗಿಟ್ರು, ಅವ್ರ ಕಾಡಲ್ಲೇ. ಇಲ್ಲಿ ಬಂದು ಟೈ ಹಾಕೊಂಡು ಬರೋವನಿಗೆ ಕುತ್ತಿಗೆ ಯಾವಾಗಲೂ ಬೆವರ್ತಾನೆ ಇರುತ್ತೆ. ಅವನಿಗೆ ಅದು ಯಾಕಂದರೆ ವಿಷಯ ಗೊತ್ತಿಲ್ಲ ಅಂತಂದಾಗ ಗಂಟ್ಲಲ್ಲಿ ಉಂಗುಳು ನುಂಗಬೇಕಾಗುತ್ತೆ. ಆಗ ಯಾವಾಗಲೊಮ್ಮೆ ಹೀಗೆ ಮಾಡ್ಕೋಬೇಕಾಗ್ತಾ ಇರುತ್ತೆ. ಅಂಥವ್ರು ಒಂದು ಪಾಠ ಮಾಡಿದರೆ ಆ ಹುಡುಗರಿಗೆ ಏನು ಗೊತ್ತಾಗುತ್ತೆ? ಅವ್ರಿಗೇನು ಗೊತ್ತಿರೋದಿಲ್ಲ. ಚೆನ್ನಾಗಿ ತಿಳಿದವನು ನಿರಕ್ಷರ ಕುಕ್ಷಿಯಾಗಿ ಸಮಾಜದಿಂದ ಹೊರಗಿದ್ದಾನೆ. ಅವನು ಮದ್ದು ಕೊಟ್ಟರೆ ಅವನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಅದೇ ಪರ್ಮಿಷನ್ ತೊಗೊಂಡು ಬಂದಿದ್ದಾನೆ, ಕೊಟ್ಟ ಕೇಸು ಕ್ಲೋಸ್ ಆಯಿತು. ಆದರೆ ಅವನ ಮೇಲೆ ಏನು ಹೇಳಲಿಕ್ಕಿಲ್ಲ. ಅದು ಮೆಡಿಸಿನ್ ಎಲ್ಲರ ಮೇಲೆ ಕೆಲಸ ಮಾಡಲ್ಲ. ಅವನಿಗಾಗ ಸಮಜಾಯಿಷಿ ಇರುತ್ತೆ, ಇವರಿಗಾಗುವ ಸಮಜಾಯಿಷಿ ಇಲ್ಲ. ಇಂಥ ದುಸ್ಥಿತಿಗಳಿಂದಾಗಿಯೇ ನಮ್ಮ ದೇಶದ ನಿಜವಾದ ಅರಿವಿನ ಸತ್ವ
ಹೊರಟೇ ಹೋಗ್ತಾ ಇದೆ. ನಿಜವಾಗಿ ನಾವು ಒಬ್ಬ ಒಳ್ಳೆಯ ಎಜುಕೇಟ್ ಅಂತ ಗುರುತಿಸಬೇಕು ಅಂತಂದರೆ ನಾವು ಈ ಅಂದರೆ ಶಿಕ್ಷಣದ ಪರಿಸರದಿಂದ ಹೊರಗೆ ಯಾರಿದ್ದಾನೋ ಅವನನ್ನು ಹುಡುಕಬೇಕು. ಅವನಿಂದಾಗಿ ನಾವು ಇವತ್ತೇನಾದರೂ ಒಂದು ಮತ್ತೆ ವಾಪಸ್ಸು ಲಿಂಕ್ ನಮ್ಮ ಸಂಬಂಧವನ್ನು ಬೆಳೆಸಬೇಕು, ಗಟ್ಟಿಗೊಳಿಸ್ಬೇಕು ಅಂದರೆ ಅವರಿಂದ ಶಿಕ್ಷಣ ಕೊಡಿಸ್ಬೇಕು, ಕಾಡಿ ಕರ್ಕೊಂಡು ಹೋಗ್ಬೇಕು. ಅದರಲ್ಲಿ ನೀವು ಈ ವಿಷಯಕ್ಕೆ ಸ್ವಲ್ಪ ಚೆನ್ನಾಗಿ ಯಾರಿಗಾದರೂ ಆಸಕ್ತಿ ಇದ್ದರೆ ಓದಬೇಕು ಅಂತಿದ್ದರೆ BGL ಸ್ವಾಮಿಗಳು ಅಂತ ಒಬ್ಬರು ಒಳ್ಳೆ ಲೇಖಕ, ಒಳ್ಳೆ ಬರವಣಿಗೆ, DVG ಅವರ ಮಗ. ಅವರು ಈ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಸಿರು ಹೊನ್ನು, ಸಾಕ್ಷಾತ್ಕಾರ, ಆಮೇಲೆ ಇನ್ನೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂದರೆ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದು ನಾನು. ಆದರೆ ಅಂಥವ್ರಿಗೆ ಯಾವತ್ತೂ ಕೂಡ ನಾವು ಮುಖ್ಯ ವಾಹಿನಿಗೆ ತರೋದೇ ಇಲ್ಲ. ಅವರನ್ನೆಲ್ಲ ನಾವು ಅಯ್ಯೋ ಅವರೆಲ್ಲ ಹೇಳಿದರೆ ಆಗೋದಿಲ್ಲ. ನಾನು ಯಾವಾಗಲೂ ಮರೆಯದೇ ಇರುವ ಒಬ್ಬ ವ್ಯಕ್ತಿ ಇದ್ದಾರೆ, ಬಹುಶಃ ಈ ಉಡುಪಿಯವರವರು, ಯಾರಿಗೂ ಉಡುಪಿಯವರಿಗೂ ಗೊತ್ತಿರಲಿಕ್ಕಿಲ್ಲ. ಅವರು ತುಂಬ ದೊಡ್ಡ ಸೈಂಟಿಸ್ಟ್ ಆಗಿದ್ದರು. ಸುಮಾರು ತಮ್ಮ ಬಹಳ ಎಳೆಯ ವಯಸ್ಸಿನಲ್ಲೇ ಪ್ರಾಣವನ್ನು ಬಿಟ್ಟರು, 35 ವಯಸ್ಸಿನಲ್ಲಿ. ಹರೀಶ ಭಟ್ ಅಂತ ಅವರ ಹೆಸರು. ಇದೇ ಉದ್ಯಾವರದ ಹತ್ತಿರದಲ್ಲಿ ಇದ್ದವರು ಅವರು. ಭಾರತೀಯ ವಿಜ್ಞಾನ ಸಂಘದಲ್ಲಿಯೂ ಇದ್ದರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲೂ NITಯಲ್ಲೂ ಇದ್ದರು ಅಂತ ಅನಿಸುತ್ತೆ. ಒಟ್ಟಂತೂ ಸೀನಿಯರ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವರ ಜೊತೆಗೆ ಇದ್ದ ಒಂದು ಕೆಲವೇ ದಿನಗಳು ನನಗೆ ಎಷ್ಟು ಆಶ್ಚರ್ಯ ತಂದಿತು ಅಂದರೆ, ಇಂಥ ವ್ಯಕ್ತಿಯನ್ನು ಯಾರು ನೋಡಲೇ ಇಲ್ವಲ್ಲ ಕೊನೆವರೆಗೂ ಅಂತ, ಮಾತಾಡಿಸಲೇ ಇಲ್ವಲ್ಲ. ಆ ವಲಯದಲ್ಲಿದ್ದವ್ರಿಗೆ ಗೊತ್ತಿದೆ. ಆದರೆ ನಿಜವಾಗಿ ಅಂಥವರು ಒಂದು ಇವತ್ತಿನ ಹೊಸ ಹುಡುಗರಿಗೆ ಇವ್ರ ಹಾಗೆ ನಾವು ಓದಬೇಕು, ಇವ್ರ ಹಾಗೆ ನಾವು ಕಲಿಬೇಕು, ಇವ್ರ ಹಾಗೆ ನಾವು ಬೆಳಿಬೇಕು ಅಂತ ಇರಬೇಕಿತ್ತು. ಅವರು ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾಕೆಂದರೆ ಅವರು ಯಾವತ್ತೂ ತಾನು ಹೀಗೆ ಕಲ್ತಿದ್ದೇನೆ ಅಂತ ಹೇಳ್ಕೊಂಡವರೇ ಅಲ್ಲ. ಎಲ್ಲೇ ಹೋಗಲಿ ಒಂದು ಮರ ನೋಡಿದ ತಕ್ಷಣ ಆ ಮರದ ಸ್ವರೂಪ ಎಂಥದ್ದು, ಅದರ ಎಲೆ ಯಾವುದಕ್ಕಾಗುತ್ತೆ, ಅದರ ತೊಗಟೆ ಯಾವುದಕ್ಕಾಗುತ್ತೆ, ಅದರ ಬೇರು ಯಾವುದಕ್ಕಾಗುತ್ತೆ, ಇದರ ಮದ್ದಿನ ಉಪಯೋಗ ಯಾವ ರೋಗಗಳಿಗಾಗುತ್ತೆ, ಇದರ ವಸ್ತುವನ್ನೇ ಇನ್ನೊಂದರ ಜೊತೆಗೆ ಮರ್ಜು ಮಾಡಿದರೆ ಅದು ಎಂಥ ಫಲ ಕೊಡುತ್ತೆ, ಇದು ಯಾವಾಗ ಇದು ಮಳೆಗೆ ಸಹಕಾರಿಯಾದ ಗಿಡಗಳು ಯಾವುದು, ಚಳಿಯ ಕಾಲಕ್ಕೆ ಹೇಗೆ ಕೆಲವೆಲ್ಲ ಮೆಸೇಜನ್ನು ಪರಸ್ಪರ ಕೊಟ್ಟುಕೊಳ್ತವೆ ಎಲೆಗಳನ್ನೆಲ್ಲ ಉದುರಿಸಿಕೊಂಡು, ಆಮೇಲೆ ಆ ಹಣ್ಣಿನ ಪದಾರ್ಥವನ್ನು ಯಾವ ಪ್ರಾಣಿಗಳು ತಿಂತವೆ. ಎಷ್ಟು ಡೀಟೇಲ್ ಅಂದರೆ, ಬರೀ ನಾವು ಕುಮಾರಧಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೋದಾಗ ಅವರು ನಮ್ಮ ಜೊತೆಗಿದ್ದರು. ಬಹುಶಃ ನಾನು ತುಂಬ ಕಳ್ಕೊಂಡೆ ಅಂತ ಅನ್ನಿಸೋ ವ್ಯಕ್ತಿಗಳ ನೆನಪಾದಾಗ ದುಃಖ ಆಗೋದಂದರೆ ಅಂಥ ವ್ಯಕ್ತಿಗಳಲ್ಲಿ ಈ ವ್ಯಕ್ತಿ ಒಬ್ಬ. ಮಿಸ್ ಮಾಡಿಕೊಂಡ್ವಿ ಅಂತ ಪ್ರತಿ ಕ್ಷಣ ಅನಿಸುತ್ತೆ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಂಡಾದಾಗಲೆಲ್ಲ. ಯಾಕಂದರೆ ಎಷ್ಟು ಅರಿವು, ಆದರೂ ಒಂದು ಚೂರು ಅಹಂಕಾರ ಇಲ್ಲ. ಸಣ್ಣ ಮಕ್ಕಳ ಜೊತೆಗೆ, ದೊಡ್ಡವ್ರ ಹತ್ರ ಬಿಡಿ, ಸಣ್ಣ ಮಕ್ಕಳ ಜೊತೆಗೂ ಕೂಡ ಅದು ಏನು ಪ್ರಶ್ನೆ ಕೇಳಿದ್ರು ಅಷ್ಟೇ ಆಪ್ಯಾಯಮಾನವಾಗಿ ಆ ಮಗುವಿಗೆ ಎಲ್ಲವನ್ನು ಹೇಳ್ತಿದ್ರು. ಮತ್ತು ಅಷ್ಟೇ ಅಲ್ಲ, ಅವ್ರು ಹೇಳ್ಕೊಡ್ತಾ ಇದ್ದ ಕ್ರಮವೇ ಯಾವತ್ತೂ ಟೆಕ್ಸ್ಟ್ ಬುಕ್ಕಲ್ಲಿ ಪಾಠ ಮಾಡ್ತಿರ್ಲಿಲ್ಲ. ಕರ್ಕೊಂಡು ಹೋಗೋದು, ತೋಟಕ್ಕೆ ಕರ್ಕೊಂಡು ಹೋಗೋದು, ತೋಟದಲ್ಲಿರೋ ಎಲ್ಲ ಗಿಡಗಳ ಜೊತೆಗೆ ಚೆನ್ನಾಗಿ ಇದು ಯಾವ ಗಿಡ, ಇದು ಯಾವುದಕ್ಕಾಗುತ್ತೆ, ಇದರ ಬೀಜ ಹೇಗೆ, ಇದರ ಫಲ ಯಾವ ರೀತಿ ಉಪಯೋಗ ಆಗುತ್ತೆ, ಇದರ ಪರಾಗಸ್ಪರ್ಶದಿಂದ ಹೇಗೆ ಅದರ ಸಂತತಿ ವೃದ್ಧಿ ಆಗುತ್ತೆ, ಯಾವ ಚಿಟ್ಟೆ ಯಾವ ರೀತಿಯ ಗಿಡಗಳನ್ನು ಹೆಚ್ಚು ಇಷ್ಟಪಡುತ್ತೆ. ಜೇನಿನಲ್ಲಿ ನಮಗೀಗ ಸ್ವಲ್ಪ ಎಲ್ಲೋ ಹಿರಿಯರಿಗೆ ಗೊತ್ತಿರುತ್ತೆ, ಆದರೆ ಅದರ ವೈಶಿಷ್ಟ್ಯಗಳು ಏನು ಗೊತ್ತಿರೋದಿಲ್ಲ. ಕೆಲವೆಲ್ಲ ಸಂಗ್ರಹ ಮಾಡಿಡ್ತವೆ, ಕೆಲವು ತಿಂದು ಬಿಡ್ತವೆ, ಕೆಲವು ಅದು ಏನಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ, ಕೆಲವು ಕಚ್ಚುತ್ತವೆ, ಕೆಲವು ಕಚ್ಚುವುದಿಲ್ಲ. ಅದರಲ್ಲೇ 100 ಥರದ ವೈಶಿಷ್ಟ್ಯಗಳಿವೆ. ಬರೀ ಜೇಡರ ಬಲೆ ಒಂದು 20-25 ಥರ ತೋರಿಸಿದ್ರು ಅವರು ನಮಗೆ ದಾರಿಯಲ್ಲಿ ಹೋಗುವಾಗ. ಅದರಲ್ಲೂ ಎಂತೆಂಥ ಜೇಡಗಳು, ಎಂತೆಂಥ ವೆರೈಟಿಗಳು. ಅದ್ರ ಮದ್ದು ಮತ್ತೆ ಅದರ ಬಲೆ ಹಳಬರಿ ಕೆಲವು ಗೊತ್ತಿರುತ್ತೆ. ತುಂಬ ದೊಡ್ಡ ಗಾಯ ಆದರೆ ಆ ಮರದ ಎಡೆಯಲ್ಲಿ ಚೆನ್ನಾಗಿ ಒಂದು ಪೌಚ್ ಥರ ಮಾಡ್ಕೊಂಡಿರುತ್ತೆ, ಒಂದು ಸಣ್ಣ ಚೀಲ ಥರ ಇರುತ್ತೆ. ಗಾಯ ಆದಾಗ ಅದನ್ನು ತೆಗೆದು ಸುಮ್ಮನೆ ಅದರ ಮೇಲೆ ಇಟ್ಟರೆ ನೀವು ಬ್ಯಾಂಡೇಜ್ ಹಾಕಿದರೂ ಅದು ಒಳಗೆ ಬೆಂದು ಹಾಳಾಗ್ಬೋದು, ಅಥವಾ ರೆಶಿ ಬಂದು ಗಾಯ ಉಲ್ಬಣ ಆಗ್ಬೋದು. ಇದನ್ನಿಟ್ಟರೆ ಹೇಗೆ ಗುಣ ಆಗುತ್ತೆ ಅಂದರೆ ಅಲ್ಲೊಂದು ಗಾಯ ಇತ್ತು ಅನ್ನುವ ಕಲೆಯೂ ಕೂಡ ಹೊರಟೋಗುತ್ತೆ. ಅಂತಹ ಹತ್ತಿ ಪ್ರಕೃತಿ ನಿರ್ಮಿತವಾದ ಹತ್ತಿ. ವೈದ್ಯಕೀಯ ನೀವು ಅದಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳನ್ನು ಹೇಗೆ ಹಾಕಿ ಏನು ತಯಾರು ಮಾಡ್ತೀರಿ, ಅದೆಲ್ಲ ಪ್ರಕೃತಿ ದತ್ತವಾದ ರಾಸಾಯನಿಕದೊಂದಿಗೆ ಕೂಡಿದ ಹತ್ತಿಯನ್ನು ನೀವು ತೆಗೆದಿಟ್ಟರೆ ಗಾಯ ಗುಣ ಹೊರಟೇ ಹೋಯಿತು. ಇದೆಲ್ಲ ನಾವು ಪ್ರಕೃತಿಯಿಂದ ಸಹಜವಾಗಿ ಬದುಕುವಾಗ ಕಲೀಲಿಕ್ಕಿದ್ದಂತೆ. ನಾವು ಮತ್ತೆ ಡಾಕ್ಟರ್ ಹತ್ರ ಹೋಗೋದು, ಅಲ್ಲಿ ಅವರು ಇಲ್ಲದೇ ಇರೋ 4 ಇಂಜೆಕ್ಷನ್ಗಳನ್ನು ಕೊಟ್ಟು TT ತಗೋ, ಮತ್ತೊಂದು ತಗೋ, ಇನ್ನೊಂದು ತಗೋ,
ಅದಾದಮೇಲೆ ನೋವು ಹೋಗ್ಲಿಕ್ಕೆ ಒಂದಿಷ್ಟು, ಆ ನೋವು ಹೋಗ್ಲಿಕ್ಕೋಸ್ಕರ ಏನೋ ತೆಗೆದುಕೊಂಡ ಮಾತ್ರೆಯಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಮತ್ತೆರಡು ಮಾತ್ರೆ, ಅದರಿಂದ ಸಮಸ್ಯೆ ಆಗುವಂಥ ಅಸಿಡಿಟಿಗೆ ಒಂದು ಮಾತ್ರೆ, ಅದರಿಂದ ಸಮಸ್ಯೆ ಆಗುವಂಥ ವಾಂತಿ ಬರಬಾರ್ದು ಒಂದು ಮಾತ್ರೆ, ಜೀರ್ಣ ಆಗಬೇಕು ಅಂತ ಮಾತ್ರೆ, ಹಸಿವಾಗಬೇಕು ಅಂತ ಮಾತ್ರೆ. ಯಬ್ಬ, ಇದೆಲ್ಲ ಒಂದು ಲಿಂಕ್ ನೋಡ್ತಾ ಹೋದರೆ ಇಷ್ಟು ದುಸ್ತರ ಇರಲಿಲ್ಲ ನಮ್ಮ ಬದುಕು. ಇಷ್ಟು ಅವ್ಯವಸ್ಥಿತವಾದ ಅರಿವಿನ ಕೊರತೆಯಿಂದ ಆಗುವ ದೋಷ ಇದು. ಹಾಗಾಗಿ BGL ಸ್ವಾಮಿಗಳ ಆ ಪುಸ್ತಕವನ್ನು ಆಸಕ್ತಿ ಇದ್ದವರು ಓದಿದರೆ ಬಹಳಷ್ಟು ವಿಷಯಗಳು ಗೊತ್ತಾಗುತ್ತೆ. ಹರೀಶ ಭಟ್ ಅವರು ಕೂಡ ಅಂಥದ್ದೇ ಅನೇಕ ಕೆಲಸಗಳನ್ನು ಅವರು ತಮ್ಮ ಜೀವನದ ಉದ್ದಕ್ಕೂ ಮಾಡಿದರು. ಆಶ್ಚರ್ಯ ಅಂದರೆ ಆ ಮನುಷ್ಯ ಪಾಠ ಮಾಡ್ತಾನೆ ಮೂಡುಬಿದ್ರೆಯಲ್ಲಿ ಪ್ರಾಣ ಬಿಟ್ಟದ್ದು. ಅವರಿಗೆ ತಲೆನೋವು ಇತ್ತಂತೆ, ಇದ್ದದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಲಿಕ್ಕಾಗಲಿಲ್ಲ. ಮಕ್ಕಳ ಜೊತೆಗೆ ಯಾವಾಗಲೂ ಸ್ಕೂಲ್ಗಳಲ್ಲಿ ಮಕ್ಕಳು ಅಂದರೆ ಜೀವ ಬಿಡ್ತಿದ್ರು. ಪಾಠ ಮಾಡ್ತಾ ಮಾಡ್ತಾ ಅಲ್ಲೇ ಕುಸಿದು ಬಿದ್ದರು. ನೋಡಿದರೆ ಟ್ಯೂಮರ್ ಆಗಿತ್ತು ತಲೆಯೊಳಗೆ. ಅವ್ರು ತಲೆನೋವು ಬಂದದ್ದನ್ನು ಅಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ. ಅಂದರೆ ಈ ಪರಿಸ್ಥಿತಿ ನಮಗೆ ಎಷ್ಟೋ ಸಲ ಅನಿಸುತ್ತೆ, ಇಂಥ ಅತ್ಯಂತ ಜೀನಿಯಸ್ಗಳನ್ನೇ ನಾವು ಅರ್ಥ ಆಗೋ ಮುನ್ನವೇ ಕಳ್ಕೊಂಡು ಬಿಡ್ತೇವಲ್ಲ ಅಂಥವ್ರನ್ನ ಅಂತ. ಅಂದರೆ ಈ ಎಲ್ಲ ವಿಷಯಗಳನ್ನು ಓದುವಾಗ ಅವ್ರ ಜೊತೆಗಿರ್ಬೇಕು. ವಸುತ ಅವರು ಹೇಳಿದ್ರು ಕೂಡ, ನೀವು ಸಂಸ್ಕೃತದಲ್ಲಿದ್ದದ್ದು ಸಾಹಿತ್ಯದಲ್ಲಿ ಓದಿ, ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆಗೆ ಹಂಚ್ಕೋತೇನೆ, ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳಿ ಮಾತು ಮಾತ್ರ ಉಳಿಯಿತು. ಅಲ್ಲಿಂದ ಮುಂದೆ ಹಾಗೆ ಸಾಕ್ತಾ ಆ ಮರಗಳ ಪರಿಸರಗಳನ್ನೆಲ್ಲ ವರ್ಣನೆ ಮಾಡ್ತಾ ರಾಮಚಂದ್ರ ಒಂದು ಜಾಗವನ್ನು ತೋರಿಸಿದಾಗ ದರ್ಶಯಾಮಾಸ ರಾಮಾಯ ತದಾಶ್ರಮ ಪದಂ ಕೃತಂ. ಲಕ್ಷ್ಮಣ ಏನು ಮಾಡಿದ ಅಂದರೆ, ಕೂಡಲೇ ಈ ಪುಣ್ಯಮಯವಾದ ಯಜ್ಞ ಯಾಗಾದಿಗಳನ್ನು ನಡೆಸಲಿಕ್ಕೆ ಅನುಕೂಲಕರವಾದ ಈ ಜಾಗದಲ್ಲಿ ಇರಲಿಕ್ಕೆ ಅನುಕೂಲ ಆಗತ್ತೆ ಅಂತ ರಾಮಚಂದ್ರ ತೋರಿಸಿದ್ದಕ್ಕೆ ಅನುಗುಣವಾಗಿ ಸೌಮಿತ್ರಿ ಕೂಡಲೇ ಚೆನ್ನಾಗಿರುವ ಈ ಹೊಂಡವನ್ನು ತೋಡಿ ಚೆನ್ನಾಗಿ ಕಟ್ಟಬೇಕು ಅಂತಂದರೆ ಅದರ ವಿವರ ಬಹಳ ವಿಸ್ತಾರವಾಗಿದೆ. ವಿಸ್ತಾರವಾದ ಅಂದರೆ ಏನು ಬಳಸಿದರು, ಅದಕ್ಕೆ ಯಾವ ಯಾವ ಮರದ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡ್ರು ಅನ್ನೋದನ್ನು ಹೇಳುತ್ತಾರೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನಿ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಬಗೆ ಬಗೆಯ ಭಗವಂತನ ರೂಪಗಳ ಬಗ್ಗೆ ತಾನೇ ಪ್ರಶ್ನೆ ಕೇಳುವ ಮುನ್ನ ಇಷ್ಟು ತಿಳಿದಿದ್ದೇನೆ, ಇಷ್ಟು ವಿಷಯದಲ್ಲಿ ನನಗೆ ಸ್ವಲ್ಪ ಅರಿವು ಇದೆ, ಅನುವಾದ ಮಾಡುವಾಗ ಏನಾದರೂ ದೋಷ ಇದ್ದರೆ ನೀನು ಅದನ್ನು ತಿದ್ದಬಹುದು, ನಮಗೇನು ಗೊತ್ತಿದೆ ಅನ್ನೋದನ್ನು ಗುರುಗಳ ಮುಂದೆ ಪೂರ್ತಿಯಾಗಿ ತೆರೆದಿಡುವಂತಹ ಒಂದು ಗುಣ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಅರ್ಜುನನ ಈ ಮಾತು ನಮಗೆ ತೋರಿಸಿಕೊಡುತ್ತೆ. ನಮ್ಮಲ್ಲಿ ಏನು ತಿಳುವಳಿಕೆ ಇದೆ ಅನ್ನೋದನ್ನು ಹೇಳದೆ ಫೀಸ್ ಕೊಟ್ಟಿದ್ದೇವೆ ಪಾಠ ಮಾಡಿ ಅಂದರೆ ಅವರು ಅವ್ರ ಹತ್ರ ಇದ್ದದ್ದು ಉದುರಿಸಿ ಹೋಗ್ತಾರೆ ಹೊರತು ಇವನಿಗೆ ನಿಜವಾಗಿ ಏನು ಬೇಕಿರುತ್ತೆ ಅಂತ ಅವನಿಗೂ ಗೊತ್ತಾಗಲ್ಲ, ಅವನಿಗೂ ಕೂಡ ನನಗೇನು ಬೇಕಿದೆ ಅಂತ ಅನ್ನೋದನ್ನು ಗುರುಗಳಿಂದ ಸಿಗಲಿಲ್ಲ ಅನ್ನುವ ದೃಷ್ಟಿಯಿಂದ ಅತೃಪ್ತಿಯೇ ಕಾಡುತ್ತೆ. ಅವನಿಗೆ ಓದಿ ಹೋಗ್ತಾನೆ, ಸರ್ಟಿಫಿಕೇಟ್ ಬರುತ್ತೆ, ತಲೆ ಮೇಲೆ ಒಂದು ಟೊಪ್ಪಿ ಹಾಕ್ತಾರೆ, ಮುಂದೆ ಯಾವಾಗಲೂ ಹಾಕಿಸ್ಕೊತಾನೆ ಇರು ಅಂತ ಅಭ್ಯಾಸ ಆಗಿಬಿಡುತ್ತೆ. ಆದರೆ ನಿಜವಾದ ಅಂತರಂಗದ ಒಂದು ಸಹಜವಾದ ಒಂದು ಚಪಲ ಇರುತ್ತೆ, ನಾನು ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ತಿಳಿಬೇಕು, ಇಂಥದ್ದನ್ನು ಕಲಿಬೇಕು ಅಂತ. ಆ ತೃಷೆ, ಆ ಬಾಯಾರಿಕೆ ಯಾವತ್ತೂ ಪರಿಹಾರ ಆಗೋದಿಲ್ಲ. ಅದು ಕೊನೆವರೆಗೂ ಅದೇ ಇರುತ್ತೆ. ಕೊನೆಗೆ ಯಾವಾಗಲೂ ಹೇಳ್ತಾನೆ, ನನಗೇನೋ ಮಾಡಬೇಕು ಅಂತ ಇತ್ತು ರೀ, ಆಗಲೇ ಇಲ್ಲ, ನಮಗೇನು ಸಪೋರ್ಟೇ ಸಿಗಲಿಲ್ಲ, ನಮಗೆ ಯಾವತ್ತೂ ಯಾರಿಂದನೂ ಅದಕ್ಕೆ ಬೇಕಾದ ವಾತಾವರಣವೇ ನಿರ್ಮಾಣ ಆಗಲಿಲ್ಲ ಅಂತ ಹೀಗೆ ಕೊರಗ್ತಾ ಇರ್ತಾರೆ ಬಹಳ ಜನ. ಅಂದರೆ ನಮ್ಮ ಶಿಕ್ಷಣದ ದೋಷದಿಂದಾಗಿ ನಿಜವಾದ ಒಂದು ಪ್ರತಿಭೆಗಳೆಲ್ಲ ನಾಶ ಆಗೋದು ಹೀಗೇನೆ. ಮಕ್ಕಳಲ್ಲಿ ಎಷ್ಟೋ ಸರ್ತಿ ಏನೇನೋ ಹೊರಗಿನ ವಸ್ತುಗಳನ್ನು ಬಹಳ ಗಂಭೀರವಾಗಿ ಗಮನಿಸುವ ಗುಣ ಇರುತ್ತೆ. ಇರುವೆಗಳನ್ನು ನೋಡ್ತಾರೆ, ಗಿಡಗಳನ್ನು ನೋಡ್ತಾರೆ, ಹೂಗಳನ್ನು ನೋಡ್ತಾರೆ, ಪಕ್ಷಿಗಳನ್ನು ನೋಡ್ತಾರೆ, ನೀರಿನಲ್ಲಿ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ, ಮನೆಯ ತೋಟಗಳಲ್ಲಿ ಏನೇನೋ ಹಾರಾಡ್ತಾ ಇರ್ತಾರೆ, ಏನೋ ಮಾಡ್ತಿರ್ತಾರೆ. ಇದನ್ನು ನಿಜವಾಗಿ ತಂದೆ ತಾಯಿಗಳು ಗಮನಿಸಿ ಅದರ ಆಸಕ್ತಿ, ಅಥವಾ ಹಾಡಬೇಕು ಅಂದಾಗ ತುಂಬ ಗಮನ ಇಟ್ಟು ವಾದ್ಯದ ಮುಂದೆನೇ ಹೋಗಿ ಕೂತಿರುತ್ತೆ ಕೆಲವೊಮ್ಮೆ ಮಕ್ಕಳು.
ಅಥವಾ ಯಾರಾದರೂ ಹಾಡ್ತಾ ಇದ್ದರೆ ಅದನ್ನು ಅನುಕರಣೆ ಮಾಡ್ತಾ ಇರುತ್ತೆ, ಅಥವಾ ಯಾರಾದರೂ ಏನಾದರೂ ಓದ್ತಾ ಇರ್ತಾರೆ ಅಂದರೆ ಇದು ಏನೋ ಪುಸ್ತಕ ಪೇಪರ್ ಉಲ್ಟಾ ಹಿಡ್ಕೊಂಡಾದರೂ ಓದ್ತಾ ಇರುತ್ತೆ ಹಿಡ್ಕೊಂಡು. ಆಗಲಿ ಅದೆಲ್ಲವೂ ದೊಡ್ಡವರನ್ನು ನೋಡಿ ಕೆಲವು ಮಾಡ್ತಾ ಇರ್ತವೆ, ಅಭ್ಯಾಸ ಆಗ್ತಾ ಇರುತ್ತೆ. ಯಾವುದನ್ನು ಬಹಳ ದೀರ್ಘಕಾಲ ಬಿಡದೆ ಅದರಲ್ಲಿ ಪ್ರತಿ ಸಂದರ್ಭದಲ್ಲೂ ಏನಾದರೂ ಪ್ರಗತಿಯನ್ನು ಬೆಳವಣಿಗೆಯನ್ನು ಸಾಧಿಸ್ತಾ ಇರುತ್ತೋ ಅದರ ಅತ್ಯಂತ ದೀರ್ಘವಾದ ಆಸಕ್ತಿಯನ್ನು ನೋಡಿದರೆ ಅದೇ ಬಹುಶಃ ಅದರ ಜೀವನದ ಗುರಿ. ಇಷ್ಟನ್ನು ಯೋಚನೆ ಮಾಡಿ ತಂದೆ ತಾಯಿ ಆ ಮಗುವಿನ ಅಂತರಂಗದ ಬೆಳವಣಿಗೆಯನ್ನು ಗಮನಿಸಿದರು ಅಂತಂದರೆ ಅದು ಜೀವನದುದ್ದಕ್ಕೂ ಸುಖವಾಗಿರುತ್ತೆ. ಜೊತೆಗೆ ಖಂಡಿತ ಅಂತಹ ಆಸಕ್ತಿ ಇದ್ದು ಬೆಳೆದವರಿಗೆ ಇದು ಜೀವನದ ನಿರ್ವಹಣೆಗೆ ಖಂಡಿತ ಕೊರತೆ ಉಂಟಾಗುವುದೇ ಇಲ್ಲ. ಯಾಕೆಂದರೆ ಯಾರೂ ಬೆಳೀಲೇ ಇಲ್ವ ಹಾಗಾದರೆ ಹಿಂದಿನವರು? ಈಗದವರು ಮಾತ್ರ ಕೊಟ್ಟ ಶಿಕ್ಷಣದಿಂದ ಹೊಟ್ಟೆ ತುಂಬಿಸ್ಕೊಳ್ತಾ ಇರೋದಾ? ಅದಕ್ಕಿಂತ ಹಿಂದಿನವರಿಗೆ ಹೊಟ್ಟೆ ತುಂಬ್ತಿರ್ಲಿಲ್ವಾ? ನಮಗೆ ಇವತ್ತು ಹೊಟ್ಟೆ ತುಂಬುವುದಕ್ಕಿಂತ ಹೆಚ್ಚು ಅತೃಪ್ತಿಯೇ ಕಾಡ್ತಾ ಇರೋದು. ನಮಗೆ ಏನಾದರೂ ಕೂಡ ಅದು ಆಗಬೇಕಿತ್ತು, ಇದು ಆಗಬೇಕಿತ್ತು, ಇನ್ನೊಂದು ಆಗಬೇಕಿತ್ತು. ಯಾಕೆಂದರೆ ನಾವು ಎಲ್ಲವನ್ನು ನೋಡಿಬಿಟ್ಟಿದ್ದೆವು ಹೊರಗಡೆಯಿಂದ. ಅದೆಲ್ಲವೂ ನಮಗೂ ಆಗಬೇಕಾದದ್ದು ನಮ್ಮ ಮಿತಿಯೇ ಗೊತ್ತಿಲ್ಲದೆ ಅಗತ್ಯಕ್ಕಿಂತ ಕಾಲು ಜಾಸ್ತಿ ಚಾಚಿ ಕಾಲಿಗೆ ಕೆಳಗಡೆ ತಣ್ಣಗಾಗುತ್ತೆ, ನೆಲ ಸಿಗುತ್ತೆ, ಚಾಪೆ ಇಲ್ಲ ಚಾಪೆ ಇಲ್ಲ ಚಾಪೆ ಇಲ್ಲ ಅಂತ ಅಳುವುದೇ ಆಗುತ್ತೆ. ವಸ್ತುತಃ ನೀವು ಸ್ವಲ್ಪ ತಲೆ ದಿಮ್ಮನ್ನು ಮೇಲ್ ಮಾಡಿಕೊಂಡ್ರೆ ಕಾಲು ಕರೆಕ್ಟಾಗಿ ಅಲ್ಲಿಗೆ ಇದೆ. ಇವು ಮಲಗಿರುವುದೇ ಕಾಲು ಬುಡದ ಹತ್ರ, ದೇಹ ಎಲ್ಲ ನೆಲದಲ್ಲಿದೆ. ಆಮೇಲೆ ನೆಲ ತಣ್ಣಗಾಗುತ್ತೆ ಅಂದರೆ ಏನರ್ಥ? ಎಲ್ಲಿ ನಾನು ಉಳ್ಕೋಬೇಕು ಅಲ್ಲೇ ಮಲಗಿದ್ರೆ ಖಂಡಿತ ನೆಲ ತಣ್ಣಗಾಗೋದೇ ಇಲ್ಲ. ಪ್ರತಿಯೊಬ್ಬನಿಗೂ ಅವನಿಗೆ ಬೇಕಾದಷ್ಟು ಹಾಸ್ಲಿಕ್ಕೆ ಬೇಕಾದ ಹಾಸಿಗೆಯನ್ನು ಕೊಟ್ಟೇ ಕಳಿಸಿರ್ತಾನೆ. ಇವನು ಜಾಸ್ತಿ ಕಾಲು ಚಾಚಿದರೆ ಇದು ಇವನು ಉದ್ದಟತನ. ಆದರೆ ಪ್ರತಿಯೊಂದರಲ್ಲೂ ನಮ್ಮ ತಿಳುವಳಿಕೆಯ ಮಿತಿಯನ್ನು ಅಥವಾ ನಮಗೆ ಬೇಕಾದ ತೃಪ್ತಿಯನ್ನು, ನಾನು ಮೊನ್ನೆ ಹೇಳಿದ ಹಾಗೆ ಹಸಿವಿನ ವಿಷಯದಲ್ಲಿ ನಮಗೆ ಈ ವಿಷಯ ಅರ್ಥ ಆಗುತ್ತೆ. ಇನ್ನೂ ಹಾಕ್ತೇನೆ ಅಂದರೆ ಬೇಡ ಅಂತೇವೆ, ಯಾಕೆಂದ್ರೆ ನಮ್ಮ ಮಿತಿ ನಮ್ಗೆ ಗೊತ್ತಿದೆ. ಅದೇ ವಿಷಯದಲ್ಲಿ ಕೆಲಸಕ್ಕಾಗುವಾಗ ಇವನಿಗಿಂತ ಒಂದು ಜಾಸ್ತಿ ಕೆಲಸ ಸಿಕ್ತು, ಯಾವುದೋ ಒಂದು ಸ್ವಲ್ಪ ದೊಡ್ಡ ಸೊನ್ನೆದ್ದು, ಸ್ವಲ್ಪ ಒಂದು ಪಕ್ಕದಲ್ಲಿ ಸೊನ್ನೆ ಜಾಸ್ತಿ ಇರೋ ಸಂಬಳ ಸಿಕ್ಕಿತು ಅಂತ ಅಂದ ತಕ್ಷಣ ನನಗಂತ ಕೆಲಸ ಸಿಗಲಿಲ್ಲ, ಅವನಿಗೆ ಮಾತ್ರ ಹೇಗೆ ಸಿಕ್ತು? ನಾನು ಅವನು ಒಟ್ಟಿಗೆ ಒಂದೇ ಬೆಂಚಲ್ಲಿ ಓದಿದ್ದು, ಒಂದೇ ಚಡ್ಡಿ ಹಾಕೊಂಡು ಓಡಾಡಿದ್ದು, ಅವನಿಗೆ ಮಾತ್ರ ಜಾಸ್ತಿ ಹೇಗಾಯಿತು, ಇವನಿಗೆ ಮಾತ್ರ ಕಮ್ಮಿ ಹೇಗಾಯಿತು? ನಮ್ಮ ಈ ಪ್ರಶ್ನೆಗಳು ಮುಗಿಯುವುದೇ ಇಲ್ಲ ಕೊನೆಯವರೆಗೂ. ಜೀವನ ಕೊನೆ ಉಸಿರು ಹೋಗ್ತಾ ಇರುವಾಗಲೂ ಅವನ ಯೋಚನೆ, ಈ ಮೆಡಿಸಿನ್ ನನ್ನ ಅವರಲ್ಲೆಲ್ಲ ಕೆಲಸ ಮಾಡಿದ್ದು, ನನ್ನಲ್ಲಿ ಮಾತ್ರ ಕೆಲಸ ಮಾಡಲಿಲ್ಲ ಅಂದ್ಕೊಂಡೇ ಪ್ರಾಣ ಬಿಡ್ತಾನೆ. ಅಂದರೆ ಇದು ನಾವು ಒಂದು ವಿಷಯವನ್ನು ಗಮನಿಸುವಾಗ ನಮ್ಮ ಮಿತಿಯನ್ನು ಮೊದಲು ಅರ್ಥ ಮಾಡಿಕೊಂಡ್ರೆ ಮತ್ತು ಅವನಿಗೆ ಕೊಡಬೇಕಾದದನ್ನೇ ಪ್ರಕೃತಿ ಕೊಡುತ್ತೆ ಅಂತನೂ ಎಚ್ಚರ ಇಟ್ಕೊಂಡ್ರೆ ಅತೃಪ್ತಿ ಕಾಡುವುದೇ ಇಲ್ಲ. ಅದರಿಂದಾಗಿ ಮೊದಲು ನಮ್ಮನ್ನು ನಾವು ಅರಿತುಕೊಳ್ಬೇಕು ಅಂದರೆ ಗುರುಗಳ ಮುಂದೆ ಪೂರ್ತಿಯಾಗಿ ನಮ್ಮನ್ನು ತೆರೆದಿಟ್ಕೊಳ್ಬೇಕು. ಆಗ ಅವರು ಹೇಳ್ತಾರೆ, ನಿನಗೆ ಇಷ್ಟು ಬೇಕು, ಇದು ಬೇಡ, ಇದು ಆಗಬೇಕು, ಇದು ಆಗಬಾರ್ದು. ಅಷ್ಟರ್ಥ ಆಯಿತು ಅಂದರೆ ಮುಂದೆ ಯಾವತ್ತೂ ಅತೃಪ್ತಿ ಅವನನ್ನು ಕಾಡೋದು ಸಾಧ್ಯ ಇಲ್ಲ. ಹಾಗಾಗಿ ಅರ್ಜುನ ಇಲ್ಲಿ ತನ್ನ ಮಿತಿಯನ್ನು ಚೆನ್ನಾಗಿ ಬಿಡಿಸಿ ಹೇಳ್ತಾ, ನೀನೇ ನಿನ್ನನ್ನು ಚೆನ್ನಾಗಿ ತಿಳಿಯುವವನು ಅನ್ನುವ ವಿಷಯದಲ್ಲಿ ನನಗೊಂದು ಭರವಸೆ ಬಂದಿದೆ, ಒಪ್ಕೊಂಡಿದ್ದೇನೆ ನೀನು ಹೇಳಿದ್ದನ್ನು. ತ್ವಮೇವ ಆತ್ಮನ ಆತ್ಮಾನಂ ವೇತ್ಥ, ನೀನೇ ನಿನ್ನನ್ನು ಚೆನ್ನಾಗಿ ತಿಳಿದವನು, ಯಾಕೆಂದರೆ ನೀನು ಪುರುಷೋತ್ತಮ. ಉಳಿದವರೆಲ್ಲ ತಿಳಿದರೂ ಕೂಡ ಅವರವರ ಮಿತಿಗನುಗುಣವಾಗಿ ನಿನ್ನನ್ನು ತಿಳಿದಿದ್ದಾರೆ. ಸಮುದ್ರವನ್ನು ಬೊಗಸೆಯಲ್ಲಿ ಹಿಡಿದು ತಂದ ಹಾಗೆ. ಆದರೆ ಸಮುದ್ರವನ್ನೇ ಹೊತ್ತುಕೊಂಡಿದೆ. ಅದಕ್ಕೆ ಮತ್ತೆ ಹೊತ್ಕೊಳ್ಳಿಕ್ಕೆ ಇನ್ನೊಂದು ಕಡೆಯಿಂದ ಏನು ವಸ್ತುವನ್ನು ತರಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಭಗವಂತ ನಿನ್ನನ್ನು ನೀನು ತಿಳಿದವನು ಅನ್ನೋದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಅದನ್ನು ಯಾಕೆ ಅಂತ ಹೇಳ್ತಾ, ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ಅಂತ ಸಂಬೋಧನೆ ಮಾಡ್ತಾ, ಎಲ್ಲ ಜೀವಜಾತಗಳಿಗೆ ಹುಟ್ಟಿಗೆ ಕಾರಣನಾದವನು, ಅದರ ಭಾವಂ ನಯತಿ, ಅದರ ಮನಸ್ಸನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕೋ, ಅದರ ಸಾಧನೆಯನ್ನು ಯಾವ ದಿಕ್ಕಿಗೆ ತಿರುಗಿಸಬೇಕೋ ಆ ಕಡೆಗೆ ತಿರುಗಿಸುವವನು, ಅದಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಿಸುವವನು. ಒಂದು ಭಾವನೆ ಹುಟ್ಟಬೇಕು ಅಂದರೆ ಆ ಭಾವನೆ ಪ್ರಚೋದನೆಗೊಳ್ಳಬೇಕು ಅಂದರೆ ಎದುರುಗಡೆ ಒಂದು ವಸ್ತು ಬೇಕಲ್ವ? ತಿನ್ನಬೇಕು ಅಂತ ಮನಸ್ಸಿಗೆ ನೆನಪಾಗುವುದೇ ಕೆಲವೊಮ್ಮೆ ವಸ್ತುಗಳನ್ನು ನೋಡಿದ ಮೇಲೆ. ಅಲ್ಲಿ ತನಕ ಅವನಿಗೆ ನೆನಪಿರೋದು, ಅವನು ಏನೋ ಓದ್ತಾ ಇರ್ತಾನೆ, ಸಿಕ್ಕಾಪಟ್ಟೆ ಅಪರೂಪ ಇಂಥದ್ದಾಗೋದು. ಆದರೂ ಓದಿನ ಭರದಲ್ಲಿ ತಿನ್ನುವುದೇ ಅಂಥವ್ರು ಇರ್ತಾರೆ ಕೂಡ. ಅವರಿಗೆ ತಿನ್ನಲಿಕ್ಕೆ ತಂದು ಇಟ್ಟದಿದ್ರೆ ಅವ್ರ ಪುಸ್ತಕದ ಮಧ್ಯದಲ್ಲಿ ಅದೇ ಹಾಳಾಗೋಗಿರುತ್ತೆ ಹೊರತು ಓದಿದ ಪುಸ್ತಕದ ಆಚೆಗೆ ಅದು ಗಮನನೇ ಹರಿದಿರೋದಿಲ್ಲ. ಎಷ್ಟೋ ಸರ್ತಿ ಗೋವಿಂದಾಚಾರ್ಯರ ಜೊತೆಗಿದ್ದಾಗ ಅವರಿಗೆ ಆ ಯಜಮಾನರ ಮನೆಯಲ್ಲಿದ್ದಾಗ ಅವರು ಕಾಫಿ ಮತ್ತು ಅದೇನು ಸಾಯಂಕಾಲದಕ್ಕೇನು ತಂದಿಟ್ಟಿರ್ತಿದ್ರು. ಅವರು ಓದುವ ಭರದಲ್ಲಿ ಅದು ರಾತ್ರಿಯ ಊಟ ಕರೆಯುವಾಗ ಅಲ್ಲೇ ಇರ್ತಿತ್ತು. ಕೆಲವೊಂದು ಸರ್ತಿ ಅವರು ರಾತ್ರಿ ಏನು ಬೇಡ ಅಂತ ಹೇಳಿಬಿಟ್ರಂತು. ಮೊದಲೇ ಕೆಲವೊಮ್ಮೆ ಇವತ್ತು ಬೇಡ ಹಸಿವಿಲ್ಲ ಅಂತ ಹೇಳಿದ್ರು, ಮರುದಿವಸ ಬೆಳಿಗ್ಗೆನೂ ಹಂಗೆ ಇರ್ತಿತ್ತು. ಗಮನನೇ ಇಲ್ಲ. ಅವರೇ ಬಂದು ಹೇಳಬೇಕು, ನೋಡಿ ನಿಮಗೆ ಅದು ತಿನ್ಲಿಕ್ಕೆ ಇಟ್ಟದ್ದು, ತಿನ್ನಬೇಕದನ್ನು. ಆಮೇಲೆ ಹೌದಾ ನೀವೊಂದು ತಿನ್ಲಿಕ್ಕೆ ಹೇಳ್ತಿದ್ರಾ, ಸರಿ ತಿಂದು ಬಿಡ್ತೇನೆ ಅಂತೇಳಿ ಕೆಲವೊಮ್ಮೆ ನೆನಪಿಸಿದರೆ ತಿನ್ನುವಂಥದ್ದು. ಅಷ್ಟು ಓದಿನ ಒಳಕ್ಕೆ ಹೋಗುವ ಈ ಥರದ ಓದು ನಾವು ಇವತ್ತು ನೋಡಲಿಕ್ಕೆ ಸಾಧ್ಯವಿಲ್ಲ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಅತ್ಯಶಕ್ಯೇತ ನಿದ್ರಾದವು ಅಂತ. ತೀವ್ರ
ನಿದ್ದೆ ಬಂದೇ ಬರುತ್ತೆ ಅನ್ನುವಾಗ ಮಲ್ಕೊಳ್ಳೋದು, ಬಿಟ್ಟರೆ ಮತ್ತೆ ಎದ್ದು ತನ್ನ ಯಾವುದೋ ಒಂದು ಕರ್ತವ್ಯದಲ್ಲಿ ತೊಡಗುವುದು ಅನ್ನುವುದನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗೊಂದು ಬದುಕು ನಡೆಸೋರಿದ್ದಾರಾ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಹುಟ್ಟಿದರೆ ನಾವಂತೂ ತದ್ವಿರುದ್ಧವಾದ ಉದಾಹರಣೆ ಕೊಡ್ಬೋದು. ನಾವು ಮಲ್ಕೊಳ್ಬೇಕು ಅಂತ ಮೊದಲು ಫಿಕ್ಸ್ ಆಗಿ ಇಷ್ಟೊತ್ತಿಗೆ ನಿದ್ದೆ ಬರಬೇಕು ಅಂತ ನಾವೇ ಮಾತಾಡಿಕೊಂಡು ಮಲಗ್ತೇವೆ. ನಾವು ಓದೋದಕ್ಕೆ ಅವಕಾಶ ಸಿಕ್ಕಿದಾಗಲೆಲ್ಲ ಇವತ್ತು ಪಾಡ್ಯನಾ ಬೇಡ, ಇವತ್ತು ಅಷ್ಟಮಿನ ಬೇಡ, ಇವತ್ತು ಇನ್ನೊಂದೇನೋ ಬೇಡ, ಇವತ್ತು ಸ್ವಲ್ಪ ಯಾಕೋ ಲೇಟ್ ಆಯಿತು ಊಟ ಬೇಡ. ಬೇಡ ಅನ್ನೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಇರ್ತೇವೆ, ಬೇಕು ಅನ್ನೋದಕ್ಕೆ ಯೋಚನೆ ಆಗುತ್ತೆ, ಇದು ಬೇಕಿತ್ತಾ. ಅಂದರೆ ಅಧ್ಯಯನದ ಆಸಕ್ತಿ ಅನ್ನೋದಷ್ಟು ಮುಳುಗಿದ್ರೆ ಖಂಡಿತ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಕೂಡ ಅವನಲ್ಲಿ ಕುತೂಹಲ ಬೆಳೆದಿರುತ್ತೆ. ಹಾಗೆ ಕುತೂಹಲವನ್ನು ಬೆಳೆಸುವ ಕಣ್ಣು ನೀನೇ, ಭೂತೇಶ ನೀನು. ಆ ವಸ್ತುವಿನ ನಿಜವಾದ ಅಸ್ತಿತ್ವವನ್ನು ಹೇಗದು ಬೆಳಿಬೇಕು ಅಂತ ನಿರೂಪಣೆ ಮಾಡುವವನು. ಎಲ್ಲ ಇಂದ್ರಿಯಗಳಿಗೆ ದೇವದೇವ, ಇಂದ್ರಿಯಗಳಿಗೆ ಬೇಕಾದ ಆಹಾರವನ್ನು ಕಾಲಕಾಲಕ್ಕೆ ಒದಗಿಸುವವನು. ಜಗತ್ಪತೆ, ಜಗತ್ ಅಂದರೆ ಜಂಗಮ್ಯತೆ ಇತಿ ಜಗತ್, ಯಾವುದು ಹೋಗ್ತಾ ಇರುತ್ತೋ ಅದು ಜಗತ್. ಹೆಸರೇ ನೋಡಿ ಹೇಳುತ್ತೆ ಎಷ್ಟು ಚೆನ್ನಾಗಿ. ಜಗತ್ತಿನ ಸ್ವರೂಪವನ್ನು ವರ್ಣನೆ ಮಾಡುವಾಗ ನಾವು ಹೇಳುವುದುಂಟು, ಜಗತ್ತು ನಿಲ್ಲುವುದಿಲ್ಲ, ನಿನಗೋಸ್ಕರ ಜಗತ್ತು ನಿಲ್ಲತ್ತಾ? ಜಗತ್ ಶಬ್ದವೇ ಹೇಳುತ್ತೆ, ಅದನ್ನು ನೀವು ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಸಂಸ್ಕೃತ ಗೊತ್ತಿದ್ದರೆ ಜಗತ್ ಅಂದರೆ ಶಬ್ದ ಅರ್ಥ ಆಗುತ್ತೆ, ತಿರುಗುವ ವಸ್ತು, ಒಂದೇ ಕಡೆ ಇರುವುದೇ ಇಲ್ಲ. ಭೂಮಿ ತಿರುಗ್ತಾ ಇದೆ ಒಂದಾಯಿತು, ಆದರೆ ಭೂಮಿ ಮಾತ್ರ ಜಗತ್ತಲ್ಲ ಅಲ್ವಾ. ಭೂಮಿ ಅನ್ನೋದು ಒಂದು ಸಣ್ಣ ಅಣು, ಕಣ, ಅದು ಪರಮಾಣು. ಅದು ಅಂಥದ್ದನ್ನು ತುಂಬಿಸಿಕೊಂಡ ಎಷ್ಟೋ ವಸ್ತುಗಳು ಇಡೀ ಬ್ರಹ್ಮಾಂಡದ ತುಂಬಿದೆ. ಇದೆಲ್ಲವನ್ನೂ ಸೇರಿ ಜಗತ್ತಂತ ಹೇಳಿದ್ದು. ಆ ಇಡೀ ಜಗತ್ತಿಗೆ ನೀನು ಪತಿ. ನಮಗೆ ಜಗತ್ತಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ. ಅದರ ಆಚೆ ಗೋಡೆ ಸಿಕ್ಕಿಲ್ಲ ನಮಗೆ, ಈಚೆ ಗೋಡೆನೂ ಸಿಕ್ಕಿಲ್ಲ, ಆಚೆ ಗೋಡೆನೂ ಸಿಕ್ಕಿಲ್ಲ. ಆದರೂ ಅಷ್ಟೂ ನಡೀತಾ ಇದೆ ವ್ಯವಸ್ಥಿತವಾಗಿ. ಅದಕ್ಕೆ ಪತಿ ನೀನು, ಪಾಲಕತ್ವಾತ್ ಪತಿ, ಪಾಲನೆ ಮಾಡೋನಾದ್ರಿಂದಾಗಿ ನೀನು ಪತಿ, ನೀನು ಅದನ್ನು ನಡೆಸ್ತಾ ಇದ್ದಿ. ಅದರಿಂದಾಗಿ ಏನಾದರೂ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಷಯವನ್ನು ಸರಿಯಾಗಿ ಅರ್ಥ ಆಗುವಂತೆ ಹೇಳುವ ಶಕ್ತಿ ಇದ್ದರೆ ಅದು ನಿನಗೆ ಮಾತ್ರ. ವಕ್ತುಮರ್ಹಸಿ ಅಶೇಷೇಣ, ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ತ್ವಂ ವ್ಯಾಪ್ಯ ತಿಷ್ಠಸಿ. ತಿಷ್ಠಸಿ, ವ್ಯಾಪ್ಯ ತಿಷ್ಠಸಿ, ತಿಷ್ಠಸಿ. ಅಶೇಷೇಣ ತ್ವಂ ವಕ್ತುಮರ್ಹಸಿ. ಕಿಂ ವಕ್ತುಂ? ದಿವ್ಯಾ ಹಿ ಆತ್ಮವಿಭೂತಯಃ. ಆತ್ಮವಿಭೂತಯಃ, ಆತ್ಮ ಅಂದರೆ ಸ್ವರೂಪ, ವಿಭೂತಿ ಅಂದರೆ ವಿವಿಧ ರೂಪ, ವಿವಿಧ ಥರದ ರೀತಿಯಲ್ಲಿ ಕಾಣಿಸಿಕೊಂಡ ಬಗೆ. ನೀನು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಿ, ಆದರೆ ಅಲ್ಲಿ ದಿವ್ಯವಾಗಿ ಒಂದೇನೋ ಸ್ಪೆಷಾಲಿಟಿ ಇದೆ. ಪ್ರತಿಯೊಂದರಲ್ಲೂ ಒಂದೇನೋ ಸ್ಪೆಷಲ್ಲಾದ ಗುಣ ಇದೆ. ಆ ಗುಣವನ್ನೇ ಪ್ರಕಟಪಡಿಸುವುದಕ್ಕಾಗಿ ನೀನು ಅಲ್ಲಲ್ಲಿ ವ್ಯವಸ್ಥಿತವಾಗಿ ನಿಂತಿದ್ದಿ. ಆ ಅಷ್ಟೂ ವಿಷಯವನ್ನು ಅಶೇಷೇಣ ಅಂದರೆ ಬಿಡದೆ ನಾವು ತಿಳ್ಕೊಳ್ಬೇಕಾ. ಅಶೇಷೇಣ ಹೇಳಿದರೆ ನಮಗೆ ಅವನಿಗೆ 1000 ಬಾಯಿ, ನಮ್ಗೆ ಇರೋದು 2 ಕಿವಿ, ಎಲ್ಲಿ ಕೇಳೋದು? ಆದರೆ ನಮಗೆ ಕೇಳಬೇಕಾದ್ದೆಷ್ಟೋ ಅಷ್ಟು ಅಶೇಷೇಣ. ಅಥವಾ ನಮಗೆ ಅಂತಂದರೆ ನನಗೆ ನೀನು ಹೇಳಿದ ಉಪನ್ಯಾಸದಲ್ಲಿ 2 ವಿಷಯ ನನಗೆ ಅರ್ಥ ಆಗುತ್ತೆ, 2 ವಿಷಯ ಇನ್ನೊಬ್ಬನ ಯಾರಿಗೂ ಅರ್ಥ ಆಗುತ್ತೆ, 2 ವಿಷಯ ಇನ್ಯಾರಿಗೂ ಅರ್ಥ ಆಗುತ್ತೆ. ನೀನು ಹೇಳೋದು ಹೇಳು, ನಾನು ನನ್ನ ಪಾತ್ರೆಯಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ತಗೊಳ್ತೇನೆ. ಆದರೆ ನನಗದು ಅಶೇಷವೇ. ನನಗೆ ಎಷ್ಟು ತಿಳ್ಕೊಳ್ಳೇಬೇಕಿತ್ತೋ ಅಷ್ಟನ್ನು ಹೇಳು, ಅದರಲ್ಲಿ ಮಾತ್ರ ಕಮ್ಮಿ ಮಾಡಬೇಡ. ಇರುವುದೇ ಸಣ್ಣ ಪಾತ್ರೆ, ಅದರಲ್ಲಿ ಅರ್ಧ ಸ್ಪೂನ್ ಹಾಕ್ತೇನೆ ಅಂದರೆ ಪೂರ್ತಿ ಹಾಕು, ಆ ಪಾತ್ರೆ ತುಂಬಿಸುವಂತೆ ಹಾಕು. ಅಂತಹ ಅಶೇಷೇಣ ದಿವ್ಯಾಹಿ ಆತ್ಮವಿಭೂತಯ. ಯಾಕೆಂದರೆ ನಿನ್ನ ವಿಭೂತಿಗಳು ದಿವ್ಯಾಹ ಹಿ, ಅದು ಅದ್ಭುತವಾದದ್ದು ತಾನೇ. ಅದನ್ನು ಸುಲಭದಲ್ಲಿ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು. ದಿವ್ಯ ಅಂದರೆ ಈ ಭೂಮಿಯಿಂದ ಆಚೆಗಿನದ್ದು, ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶವನ್ನು ದಾಟಿದ್ದು. ಅದರಿಂದಾಗಿ ಅಂಥ ಆತ್ಮವಿಭೂತಿಗಳು ಬಹಳ ಇವೆ, ತುಂಬ ಇವೆ. ಅದನ್ನು ನೀನೇ ಹೇಳಬೇಕು, ನೀನೇ ನಮಗೆ ಅದರ ಬಗ್ಗೆ ತಿಳಿಸಿಕೊಡಬೇಕು. ಎಂಥ ವಿಭೂತಿಗಳವು? ಯಾಭಿಹಿ ವಿಭೂತಿಭಿಹಿ ಇಮಾನ್ ಲೋಕಾನ್ ತ್ವಂ ವ್ಯಾಪ್ಯ ತಿಷ್ಠಸಿ. ಯಾಭಿಹಿ, ಯಾವ ರೂಪಗಳಿಂದ, ವಿಭೂತಿಗಳಿಂದ, ಯಾವ ವಿಶಿಷ್ಟವಾದ ಗುಣಗಳಿಂದ ಇಡೀ ಜಗತ್ತನ್ನು ನೀನು ವ್ಯಾಪಿಸಿ ನಿಂತಿದೆಯೋ ಅಂತಹ ವ್ಯಾಪ್ತಿಯಿಂದ ವ್ಯಾಪಕವಾಗಿ ತುಂಬಿಕೊಂಡಂತಹ ವಿಭೂತಿಗಳನ್ನು, ವಿಶೇಷ ಗುಣಗಳನ್ನು ನೀನು ನನಗೆ ಅಶೇಷೇಣ ವಕ್ತುಮರ್ಹಸಿ, ನೀನು ಅಶೇಷವಾಗಿ ನನಗೆ ಹೇಳಲಿಕ್ಕೆ ಅರ್ಹಸಿ. ಅಂದರೆ ಇವನೇನು ಹೇಳೋದು?
ಹೇಳಬಹುದು ನೀನು. ನಿಮ್ಮ ಪಾಠ ಮಾಡಲಿಕ್ಕಾಗುತ್ತೆ, ನೀವು ಪಾಠ ಮಾಡಿ ಅಂತ ಹೇಳ್ತಾ ಇರೋದಾ? ನಿನಗೆ ಹೇಳುವ ಶಕ್ತಿ ಇದೆ, ನಿನಗೆ ನಿಜವಾಗಿಯೂ. ಯಾಕೆಂದರೆ ಕೆಲವೊಂದು ಸರ್ತಿ ಹೇಳುವ ತಾಕತ್ತೇ ಇಲ್ಲದವನ ಹತ್ರ ಹೋಗಿ ನಾವೇನೋ ಕೇಳಿದರೆ ನಮಗೆ ಗೊತ್ತಾಗುತ್ತೆ ಇವನಿಗೇನು ಗೊತ್ತಿಲ್ಲ ಅಂತ. ಗುರುಗಳನ್ನು ಒಂದು ಅಂಶದಲ್ಲಿ ಪರೀಕ್ಷೆ ಮಾಡುವ ಶಕ್ತಿ, ಪರೀಕ್ಷೆ ಅಂದರೆ ಗೊತ್ತಿದೆಯಾ ಅಂತ ಪರೀಕ್ಷೆ ಮಾಡೋದಲ್ಲ. ನಾನು ಈಗ ಗುರುಗಳ ಹತ್ರ ನನಗೆ ಬೇಕಾದ್ದನ್ನು ಪಡ್ಕೊಳ್ಳಿಕ್ಕಾಗತ್ತಾ, ನನಗೆ ಬೇಕಾದ್ದು ಇವ್ರ ಹತ್ರ ಇದೆಯಾ. ಪರೀಕ್ಷೆ ಮಾಡೋದು ಅಂದರೆ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಂತಲ್ಲ, ನನಗೆ ಬೇಕಾದ್ದು ಇವ್ರ ಹತ್ರ ಸಿಗುತ್ತಾ ಅನ್ನೋ ಪರೀಕ್ಷೆ ಮಾಡಲಿಕ್ಕಿದೆ. ಯಾಕೆಂದರೆ ನಾನು ಕಲಿಬೇಕು ಅಂತ ಅಂದ್ಕೊಂಡು ಸಂಗೀತ, ಅವನು ಹೇಳ್ಕೊಡೋದು ತಬಲ, ಅವನು ತಲೆ ಕುಟ್ಟುವುದನ್ನು ಹೇಳ್ಬೋದು ಅಷ್ಟೇ ಕೊನೆಗೆ. ಅದರಿಂದಾಗಿ ನಮಗೆ ಬೇಕಾದ್ದೇನು ಅಂತಂದರೆ ಆ ವಿಷಯ ಅವ್ರಿಗೆ ಗೊತ್ತಿದೆಯಾ ಅಂತ ಅಷ್ಟು ತಿಳ್ಕೊಳ್ಬೇಕು. ಅದರ ಆಳ ಅಗಲ ಅದವರ ವೈಯಕ್ತಿಕ, ಅದು ನಮಗೆ ಪಾಠ ಆಗ್ತಾ ಆಗ್ತಾ ಗೊತ್ತಾಗ್ತಾ ಹೋಗುತ್ತೆ, ಪರಿಚಯ ಆಗುತ್ತೆ ನಿಧಾನಕ್ಕೆ. ಆದರೆ ಕನಿಷ್ಠ ನಮಗೆ ಬೇಕಾದ್ದೇನು, ಅವರು ಹೇಳುವಂಥದ್ದೇನು. ನನಗೆ ಬೇಕಾದ ವಿಭೂತಿಯನ್ನು ತಿಳ್ಕೊಳ್ಬೇಕು. ನಿನಗೆ ಆ ವಿಭೂತಿಗಳ ಪರಿಚಯ ಇದೆ, ಯಾಕೆಂದರೆ ವೇತ್ತತ್ವಂ ಪುರುಷೋತ್ತಮ, ನೀನೇ ಎಲ್ಲವನ್ನು ತಿಳಿದವನು, ನೀನೇ ಈ ಎಲ್ಲ ವಿಭೂತಿ ಗುಣಗಳಿಂದ ಎಲ್ಲ ಕಡೆ ವ್ಯಾಪಿಸಿ ನಿಂತವನು. ಆದ್ದರಿಂದಾಗಿ ಯಾವ ವ್ಯಾಪಿಸಿ ನಿಂತ ಅನೇಕ ವಿಶಿಷ್ಟವಾದ ವಿಭೂತಿಗಳಿಂದ ಈ ಜಗತ್ತನ್ನು ನಡೆಸ್ತಾ ಇದೆಯೋ ಅದರ ಬಗ್ಗೆ ನನಗೆ ಬೇಕಾದಷ್ಟನ್ನು, ನನಗೆ ಸಂಬಂಧಪಟ್ಟದ್ದನ್ನು ಎಲ್ಲವನ್ನು ನೀನು ಹೇಳು ಅಂತ ಅನ್ನೋದು ಕಾಳಜಿ. ನೀನು ಹೇಳಬೇಕು, ನನಗೆ ಅದನ್ನು ತಿಳ್ಕೊಳ್ಬೇಕು, ಆದ್ದರಿಂದ ನೀನು ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ. ಸರಿ, ನೀನು ಹೇಳಿದರೂ ನನಗದು ಅರಿವಿಗೆ ಹೇಗೆ ಬರಬೇಕು ಅನ್ನೋದು ಮತ್ತೆ ಮುಂದೆ ಪ್ರಶ್ನೆ ಕೇಳ್ತಾನೆ. ಕೆಲವೊಮ್ಮೆ ಹೇಳಿಬಿಡ್ತಾರೆ mc² ಇಷ್ಟರಲ್ಲೇ ಎಲ್ಲ ಉತ್ತರ ಇದೆ ಅಂತ, ಮತ್ತೆ ತಲೆಗೆಡುತ್ತೆ ಅವನು. ಅದರಿಂದ ಕೆಳಗಿನಿಂದ ಬಿಡಿಸಿ ಹೇಳಬೇಕದು ಎಮ್ ಅಂದರೆ ಏನು, ಸಿ ಅಂದರೆ ಏನು, ಅದು ಡಬಲ್ ಸ್ಕ್ವೇರ್ ಆಗೋದು ಅಂದರೆ ಏನು, ಇಷ್ಟನ್ನು ಬಿಡಿಸಿ ಹೇಳ್ಬೇಕು. ನೀನು ಸೂತ್ರಪ್ರಾಯವಾಗಿ ಹೇಳಿದರೆ ಸಾಕಾಗೋದಿಲ್ಲ, ನಾನು ತಿಳ್ಕೊಳ್ಬೇಕಾದ ಬಗೆ ಹೇಗೆ, ಇದನ್ನು ನೀನು ಹೇಳಬೇಕು ಅಂತ ಕೇಳ್ತಾನೆ. ಯಾವ ರೀತಿ ಅದನ್ನು ನಾನು ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಮತ್ತೆ ಅದರ ಪ್ರಶ್ನೆಯ ವಿಸ್ತಾರವನ್ನು ನಾಳೆಯ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಕೊಳ್ಳಿ.